ಶಿಬಿರದಲ್ಲಿ ಹರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ್ ಅಂತ ಮಹಾನ್ ಭಾವ ಅಂಬೇಡ್ಕರ್ ಅವರ ಒಂದು ಗೀತೆಯನ್ನು ಬಹಳ ಸೊಗಸಾಗಾಡಿದ್ದಾರೆ. ಮುಂದೆ ಈ ಒಂದು ಮುಖ್ಯ ಅತಿಥಿಗಳಿಗೆ ನಾವು ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಮತ್ತೋರ್ವ ಗಣ್ಯರು ಹಾಗೂ ಮಾನ್ಯ ತಹಸೀಲ್ದಾರರು ಶ್ರೀಮತಿ ರೂಪಮ್ಮ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪುಷ್ಪಾಲಯದಲ್ಲಿ ಅಧಿಕಾರಿಗಳು ಮೇಡಮ್ ಅವರ ಒಂದು ವಿಶೇಷ ಅಧಿಕಾರಿಗಳು, ಅವ್ರಿಗೆ ಆತ್ಮೀಯ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ, ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತೆಗಿಬೇಕು ತಾವು. ಇವರು ಸಹ ಈ ಒಂದು ಅಲೆಮಾರಿಗಳ ಅಭಿವೃದ್ಧಿಗೆ ಅದೇ ರೀತಿಯಾಗಿ ಈ ಒಂದು ಉರ್ದೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ಸೂರ್ಯನಾರಾಯಣರಾವ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಆತ್ಮೀಯ ಸ್ವಾಗತವನ್ನು ಚಪ್ಪಾಳೆಯೊಂದಿಗೆ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀ ಎಸ್.ಎಂ. ವೆಂಕಟೇಶ್, ನಮ್ಮ ಅಲೆಮಾರಿ ಜಿಲ್ಲಾ ಅಲೆಮಾರಿ ಅಭಿವೃದ್ಧಿ ನಿಗಮದ DSS ಸಂಘದ ವೆಂಕಟೇಶ್ ಸರ್ ಅವರು, ಅವ್ರಿಗೆ ಸಹ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಸ್.ಎಂ. ವೆಂಕಟೇಶ್ ಸರ್ ಅವರು. ಅದೇ ರೀತಿಯಾಗಿ ನನ್ನ ಆತ್ಮೀಯರು ಹಾಗೂ ಈ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಆಗಿರ್ತಕ್ಕಂಥ ನಮ್ಮ ಶಿವಣ್ಣ ಅವರು ಬಂದಿದ್ದಾರೆ, ಶಿವಕುಮಾರ್ ಅವರು, ಅವ್ರಿಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಿಲ್ಲಾ ಅನುಷ್ಠಾನ ಅಲೆಮಾರಿಗಳ ಅನುಷ್ಠಾನ ಸಮಿತಿಯ ಸದಸ್ಯರಾಗಿರ್ತಾರೆ ಪಂಪಪತಿ ಸರ್, ಇನ್ನ ಎಲ್ಲರೂ ಬಂದಿದ್ದಾರೆ, ಬಾಬು ಸರ್ ಅವರು, ಎಲ್ರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆಮೇಲೆ ಈ ಒಂದು ಬಂದೋಬಸ್ತ್ ಬಂದಿರತಕ್ಕಂಥ ಪೊಲೀಸ್ ಠಾಣೆ ಅಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಪ್ರಕಾಶ್ ಅನಪ್ಪ ಹಾಗೂ ತಾಲೂಕು ದಂಡಾಧಿಕಾರಿಗಳು ಸ್ಟೇಜ್ ಮೇಲಿದ್ದಾರೆ. ನಿಮ್ಮ ಎಲ್ಲರ ಪರವಾಗಿ ನಮ್ಮ ಸಮಸ್ಯೆಗಳು ಮತ್ತು ಪ್ರಾಸ್ತಾವಿಕವಾಗಿ ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಲ್ಲ ಬೇರೆ ಬೇರೆ ಅಲೆಮಾರಿ ಸಮುದಾಯಗಳು ಮಾಲೂರು ತಾಲೂಕಿನಲ್ಲಿ ವಾಸ ಇದ್ದಾರೆ. ಆದರೆ ವಿಶೇಷವಾಗಿ ಈ ದಿನ ಇಲ್ಲಿ ಚನ್ನದಾಸರ ಸಮುದಾಯದ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ. ಈ ಚನ್ನದಾಸರ ಸಮುದಾಯದ ಬಗ್ಗೆ ತಾವು ಒಂದು ವಿಶೇಷ ಆಸಕ್ತಿ ವಹಿಸಿ ಇವರ ಒಂದು ಕುಂದುಕೊರತೆಗಳನ್ನು ಹೋಗಲಾಡಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಮುದಾಯ ಇದೇ ಹಳ್ಳಿನಲ್ಲಿ ಹುಟ್ಟಿ ಸುಮಾರು 100 ವರ್ಷಗಳಿಂದ ಇಲ್ಲೇ ಬಾಳ್ತಕ್ಕಂಥ ಒಂದು ಸಮುದಾಯ. ಈ ಸಮುದಾಯದಲ್ಲಿ ಮೊದಲು ಎಲ್ಲ ತಂಬೂರಿ ಕುಮಟಿ ಇಟ್ಕೊಂಡು ಹಳ್ಳಿಗೆ ಹೋಗ್ತಾಯಿದ್ರು, ಭಿಕ್ಷೆ ಬೇಡಿ ಜೀವನ ಮಾಡ್ತಾಯಿದ್ರು. ಎಲ್ಲ ಚಾವಡಿಗಳಲ್ಲಿ, ಹಳೆ ದೇವಸ್ಥಾನಗಳಲ್ಲಿ ಆ ಥರ ವಾಸ ಇದ್ದಂಥ ಒಂದು ಸಮುದಾಯ ಈಗ ಒಂದು 10-20 ವರ್ಷದಿಂದ ಸರ್ಕಾರದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪಡೆದುಕೊಳ್ಳುವ ರೀತಿಯಾಗಿ ಒಂದು ಕಡೆ ನೆಲೆ ನಿಂತು
ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಒಂದು ಸಮುದಾಯವಾಗಿದೆ ಮೇಡಮ್. ಈ ಸಮುದಾಯದಲ್ಲಿ ಈಗ ಆಲೂರು ತಾಲೂಕು ತಗೊಂಡ್ರೆ ವಿಶೇಷವಾಗಿ ಸುಮಾರು ಒಂದು 12 ಹಳ್ಳಿನಲ್ಲಿ ಸಮುದಾಯ ವಾಸ ಇದ್ದಾರೆ. ಈ 16 ಹಳ್ಳಿಯಲ್ಲಿರೋ ಎಲ್ಲ ಒಟ್ಟು ಸಮುದಾಯ ಸೇರಿಸಿದ್ರು ಒಂದು 1000ದಿಂದ 1500 ಜನ ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಣ್ಣ ಸಮುದಾಯ ಇದು. ಈ ಸಮುದಾಯದಲ್ಲಿ ಇತ್ತೀಚೆಗೆ ಅಲ್ಲಲ್ಲಿ ಒಬ್ಬೊಬ್ಬರು ಶಾಲೆಗೆ ಹೋಗುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡು ಈಗ ಶಾಲೆಯ ಮೆಟ್ಲನ್ನು ಹತ್ತಾ ಇದ್ದಾರೆ ಒಂದು 10-20 ವರ್ಷದಿಂದ. ನೀವು ಒಂದು 10 ವರ್ಷಕ್ಕೆ ಹಿಂದೆ ಈ ಗ್ರಾಮಕ್ಕೆ ಬಂದು ನೋಡಿದ್ರೆ ಆದರೆ SSLC ಪಾಸ್ ಆದವರು ಒಬ್ಬರೇ ಒಬ್ಬ ಹುಡುಗನು ನಿಮಗೆ ಸಿಗ್ತಾ ಇರಲಿಲ್ಲ. ಈಗ ಒಂದು 10-20 ವರ್ಷದಿಂದ ಮಕ್ಕಳು SSLC ಹೋಗ್ತಾರೆ, ಕೆಲವು ಗ್ರಾಜ್ಯುಯೇಟ್ ಆಗಿದ್ದಾರೆ. ಅವ್ರಿಗೆ ಮುಖ್ಯವಾದ ಸಮಸ್ಯೆ ಏನಂದರೆ ಜಾತಿ ಪ್ರಮಾಣ ಪತ್ರದ ಒಂದು ಸಮಸ್ಯೆ ಇದೆ ಮೇಡಮ್. ಇಲ್ಲಿ ಸುಮಾರು ಒಂದು 30-40 ವರ್ಷಗಳ ಹಿಂದೆನೆ ನಾವು ಇದೇ ಥರ ಸಭೆ ಸೇರಿ ತಹಸೀಲ್ದಾರ್ನ ಇಲ್ಲಿ ಕರೆದಿದ್ವಿ. ತಹಸೀಲ್ದಾರ್ ಆವಾಗ ಯಾರ ಹತ್ರ ಏನೂ ದಾಖಲಾತಿ ಇರಲಿಲ್ಲ. ಆಗಿನ ತಹಸೀಲ್ದಾರರು ಸ್ಥಳಕ್ಕೆ ಬಂದರು, ಅವರು ಒಂದು ಆಚಾರ ವಿಚಾರವನ್ನು ನೋಡಿದ್ರು. ಅವರು ನಿಜವಾದ ಒಂದು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರು ಅಂತ ಮನವರಿಕೆ ಮಾಡಿಕೊಂಡು ಎಲ್ಲರಿಗೂ ಕೈ ಬರಹದ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಿಸಿದ್ದಾರೆ. ಈ ಗ್ರಾಮದಲ್ಲಿ ಸುಮಾರು ಒಂದು 100 ಮನೆ ಇದ್ದರೆ ಎಲ್ಲ ಮನೆಗಳು ಜಾತಿ ಪ್ರಮಾಣ ಪತ್ರ ಇದೆ ಮೇಡಮ್. ಎಲ್ಲರಿಗೂ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ನಂತರದಲ್ಲಿ ಬಂದ ಕೆಲವು ಅಧಿಕಾರಿಗಳು ಯಾವುದಾದ್ರು ಒಂದು ಸಣ್ಣ ತಪ್ಪಿಡ್ಕೊಂಡು ಇವ್ರು ಬರೋದಿಲ್ಲ, ಏನೋ ಒಂದು ಸಮಸ್ಯೆ ಇದೆ, 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 ಏನೋ ಒಂದು ಹೇಳಿ ಈ ಸಮುದಾಯವನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೇಡಮ್. ಇಲ್ಲೇನಾಗಿದೆ ಅಂದರೆ ಚಂದ್ರದಾಸರ ಸರ್ಟಿಫಿಕೇಟ್ ಬೇಕು ಅಂತ ಕಚೇರಿಗೆ ಒಂದು 50 ಸರ್ತಿ ಬರ್ತಾರೆ. 50 ಸರ್ತಿ ಬಂದಮೇಲೆ ನಿಮ್ಮ ಅಧಿಕಾರಿಗಳು ಯಾರೋ ಒಬ್ಬರಿಗೆ ನೀವು ದಾಸರಿ ಅಂತ ತಗೊಳ್ಳಿ, ಕ್ಯಾಟಗರಿ 1 ಬರುತ್ತೆ ಅಂತ ಇವರೇ ಮಿಸ್ಗೈಡ್ ಮಾಡ್ತಾರೆ. ಅವರು ಯಾವುದೋ ಒಂದು ಸರ್ಟಿಫಿಕೇಟ್ ತಂದಿದ್ದು ಅಂತ ಕೆಲವರು ಅದೇ ಥರ ಸರ್ಟಿಫಿಕೇಟ್ ತಗೊಂಡು ನಿಜವಾದ ಪರಿಶಿಷ್ಟ ಜಾತಿಯವರು ಇವತ್ತು ಮೇಲ್ದರ್ಜೆಗೆ ಹೋಗೋ ಥರ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಆಗಿದೆ ಮೇಡಮ್. ಇಲ್ಲಿ ಎಲ್ಲ ಸಮುದಾಯವನ್ನು ತಾವು ನೋಡಿದ್ರೆ ಆದರೆ ಅಸ್ಪೃಶ್ಯ ಜೀವನವನ್ನು ನಡೆಸುವಂಥ, ಮನೆ ಇಲ್ಲದಂಥ, ಸಾಮಾಜಿಕವಾಗಿ ಬಹಿಷ್ಕಾರಕ್ಕೆ ಒಳಪಟ್ಟಂಥ ಯಾವುದೇ ಜಮೀನು ಇರ್ತಕ್ಕಂಥ ಸಮುದಾಯ ಇದು. ಈ ಹಳ್ಳಿನಲ್ಲೇ ಈ ತಾಲೂಕೆಲ್ಲ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಒಂದು ಹಳ್ಳಿ ಇದು. ಅದಕ್ಕೆ ನಾವು ಈ ಹಳ್ಳಿನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದ್ದೀವಿ ಮೇಡಮ್. ತಾವು ಈ ಸಮುದಾಯದ ಆಶಾಕಿರಣವಾಗಿ ನಮಗೆ ತೋರಿಸ್ತಾ ಇರೋದ್ರಿಂದ ನಮ್ಮ ಎಲ್ಲ ಒಂದು ಚನ್ನದಾಸರ ಸಮುದಾಯದವರು ತಮ್ಮ ಆಗಮನವನ್ನು ಇವತ್ತು ಬಹು ನಿರೀಕ್ಷಿತವಾಗಿ ನಿರೀಕ್ಷೆ ಮಾಡಿ ಅವರ ಒಂದು ಕುಂದುಕೊರತೆಗಳನ್ನು ಹೋಗಲಾಡಿಸ್ತೀರಿ ಅಂತ ಒಂದು ಆಶಾಭಾವನೆಯನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಈಗ ನಮ್ಮ ಹತ್ರ ಒಂದು ಮಗು ಮಾತಾಡ್ತಾ ಇರ್ತಾರೆ ಮೇಡಮ್. ಆ ಹುಡುಗಿಗೆ 2 ಕಣ್ಣಿಲ್ಲ, MA ಓದಿದ್ದಾರೆ ಆ ಹುಡುಗಿ. ಆ ಮಗುದು ಶಾಲೆಗೆ ಸೇರಿಸ್ಬೇಕಾದ್ರೆ ಮೇಡಮ್ ಆ ಮಗುಗೆ ಶಾಲೆಗೆ ಸೇರಿಸ್ಬೇಕಾದ್ರೆ ಅವ್ರಿಗೆ ನಾಲೆಡ್ಜ್ ಇಲ್ದಿರ ಬೇರೆ ಯಾವುದೋ ಒಂದು ಕಮ್ಯುನಿಟಿ ಅಂತ ಸೇರಿಸ್ಬಿಟ್ಟಿದ್ರು. ನಾವು ಅದಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ 1ನೇ ಕ್ಲಾಸಲ್ಲಿ ಆ ಹುಡುಗಿನ ಚನ್ನದಾಸ್ ಅಂತ ತಿಳಿಸಿದ್ದೀವಿ. ನಂತರದಲ್ಲಿ ತಹಸೀಲ್ದಾರ್ ಕಚೇರಿಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಆಫೀಸ್ ಬಂದಾಗ ಎಲ್ಲೋ ತಿದ್ದಿದ್ದಾರೆ, ಇದನ್ನು ಪೊಲೀಸರು ವೆರಿಫೈ ಮಾಡಬೇಕು ಅಂತ ಪೊಲೀಸ್ ಹಾಕಿದ್ರು. ಸರಿ ಅಂತ ಪೊಲೀಸ್ DSP ಅವರು ಎಲ್ಲರೂ ಹಳ್ಳಿಗೆ ಬಂದು ಇಲ್ಲೆಲ್ಲ ಇವರ ಒಂದು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಇವರು ನಿಜವಾದ ಚನ್ನದಾಸರಿಗೆ ಬರ್ತಾರೆ ಅಂತ ಹೇಳಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಈಗ ADGP ಪೊಲೀಸ್ ಅವರು DC ಅವ್ರಿಗೆ ಲೆಟರ್ ಬರೆದಿದ್ದಾರೆ, ಹುಡುಗಿ ನಿಜವಾದ ಚನ್ನದಾಸರಿಗೆ ಬರುತ್ತೆ, ಆ ಮಗು ಸರ್ಟಿಫಿಕೇಟ್ ಕೊಡಬೇಕು ಅಂತ. ಈಗ DC ಅವ್ರ ಹತ್ರ ಅದು ಪೆಂಡಿಂಗ್ ಇದೆ ಮೇಡಮ್, ಪರಿಶೀಲನೆ ಇದೆ. ಅದು ನಮ್ಮ JD ಸಾಹೇಬ್ರಿಗೆ ಗೊತ್ತಿದೆ. ದಯವಿಟ್ಟು ನಾಳೆ ಅದನ್ನು ಪರಿಶೀಲನೆ ಮಾಡಿ ಮಗುಗೆ ಸರ್ಟಿಫಿಕೇಟ್ ಕೊಟ್ಟು ಲೈಫ್ ಉದ್ಧಾರ ಆಗೋದಂಗೆ ಆಗುತ್ತೆ ಮೇಡಮ್. ಐಡೆಂಟಿಫೈ ಮಾಡಿ ಎಲ್ಲ ಅಚೀವ್ ಮಾಡಿದ್ದೀವಿ ಒಂದೊಂದು. ಅದೇ ರೀತಿ ಸೈಟ್ಗಳಿಲ್ಲದೆ ಇರೋರು 45 ಕುಟುಂಬ ಇದ್ದಾರೆ. ಒಂದೇ ಮನೆಯಲ್ಲಿ 4 ಹಣ ತೊಗೊಂಡಿದ್ರೆ ಒಬ್ಬನ ಮನೆ ಇರುತ್ತೆ ಮೇಡಮ್. ಇಲ್ಲಿ 91 ಕುಟುಂಬ ಇದೆ. ಹಾಗಾಗಿ ಎಲ್ಲ ತಾಲೂಕಿನ ಎಲ್ಲ ಸಮಸ್ಯೆಗಳು ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಸೇರಿದ್ದಾರೆ. ಈ ದಿನ ಇಲ್ಲಿ ಮನೆ ಇಲ್ಲದವರು ಇದ್ದಾರೆ, ಅವರೆಲ್ಲ ಅರ್ಜಿ ಮಾಡ್ಕೊಂಡಿದ್ದಾರೆ. ಮತ್ತು ಸೈಟ್ ಇಲ್ಲದವರು ಇದ್ದಾರೆ. ವಿಶೇಷವಾಗಿ ಇಂಥ ಸಣ್ಣ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಮೇಡಮ್. ಅದು ಈಗ ಅನೇಕರು ಶಾಲೆಗೆ ಹೋಗೋದನ್ನೇ ಬಿಟ್ಬಿಡ್ತಾ ಇದ್ದಾರೆ ಮೇಡಮ್. ಎಲ್ಲ ಕೂಲಿಗೆ ಕಳಿಸ್ತಾರೆ. ಹೌದು ಮೇಡಮ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಸ್ಕಾಲರ್ಶಿಪ್ ಕೊಡೋದಿಲ್ಲ. ನಾವೆಲ್ಲ ಸರ್ಕಾರದ ಮೇಲೆ ಒತ್ತಡ ತಂದಾಗ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಿಂದ
ಒಂದು ಸಂಶೋಧನೆ ಮಾಡಿ ಕರ್ನಾಟಕ ಸರ್ಕಾರದಲ್ಲಿ ಒಂದು ನಡವಳಿಕೆಗಳನ್ನು ಪಾಸ್ ಮಾಡಿದ್ದಾರೆ ನಾವು. ಅದಕ್ಕೆ ಅಂಬೇಡ್ಕರ್ ಸಂಶೋಧನಾ ಕೇಂದ್ರದ ಡೈರೆಕ್ಟ್ರು, ಬ್ಯಾಕ್ವರ್ಡ್ ಕ್ಲಾಸ್ ಅಭಿವೃದ್ಧಿ ಕೇಂದ್ರದ ಡೈರೆಕ್ಟ್ರು ಎಲ್ಲರೂ ಸಹಿ ಮಾಡಿ ಇಂಥ ವೃತ್ತಿ ಮಾಡೋರೆ ಚಂದಾಸಿ ಜನಾಂಗ ಅಂತ ಒಂದು ಸರ್ಕಾರದಿಂದ ನಡವಳಿಯನ್ನು ಮಂಡಿಸಿದರು. ಸರ್ಕಾರದಿಂದ ಅಧಿಕಾರಿಗಳು ಬೇಕಾದ್ರೆ ಅದನ್ನು ಪರಿಶೀಲಿಸಬಹುದು. ಅದೇ ರೀತಿಯಾಗಿ ನಾವು ಒಂದು ಪುಸ್ತಕ ಪ್ರಕಟಣೆ ಮಾಡಬೇಕು ಅಂತ ಹೇಳಿದಾಗ ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಿಂದ ಮಲ್ಲಿಕಾರ್ಜುನ್ ಮಾನ್ಕೊಡೆ ಅನ್ನುವಂಥ ಒಬ್ಬ ಅಧ್ಯಯನಕಾರರಿಂದ ಈ ಸಮುದಾಯದ ಸಾಮಾಜಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಒಂದು ಪುಸ್ತಕವನ್ನು ಪ್ರಕಟಿಸಿದರು. ಆ ಪುಸ್ತಕದಲ್ಲಿ ಚನ್ನದಾಸರ ಸಮುದಾಯದವರು ಯಾವ್ಯಾವ ಗ್ರಾಮದಲ್ಲಿದ್ದಾರೆ, ಯಾವ್ಯಾವ ತಾಲೂಕಲ್ಲಿದ್ದಾರೆ, ಅವ್ರು ಏನು ವೃತ್ತಿ ಮಾಡ್ತಾರೆ ಎಲ್ಲನೂ ಇದೆ ನೋಡಿ. ಸೊ ಸರ್ಕಾರಿ ದಾಖಲೆಗಳಲ್ಲೂ ಚನ್ನದಾಸರ ಜನಾಂಗದ ಬಗ್ಗೆ ಎಲ್ಲ ವಿವರವಾದ ದಾಖಲೆಗಳಿದ್ದಾವೆ. ಆದರೆ ಕೊಡುವಂಥ ಒಂದು ಮನಸ್ಸಿಲ್ಲದ ಕೆಲವು ಅಧಿಕಾರಿಗಳು ಯಾವುದೋ ಒಂದು ತಪ್ಪು ಕಂಡು ಹಿಡಿದು ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವ್ಯಾರು ಬೇರೆ ದೇಶದಿಂದನೂ ಬಂದಿಲ್ಲ, ಬೇರೆ ಊರಿಂದನೂ ಬಂದಿಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತಕ್ಕಂಥ ಈ ಸಮುದಾಯ. ಸೊ ಹಾಗಾಗಿ ಎಸ್ ಎಂ ವೆಂಕಟೇಶ್ವರ CSS ಅವರು ಮೊದಲಿಂದ ನಮ್ಮ ಜೊತೆಗೆ ನಮ್ಮ ಅಣ್ಣ ತಮ್ಮಂದರಾಗಿ ಸಮಸ್ಯೆಯನ್ನು ಹೋಗ್ಲಾಡಿಸ್ಬೇಕು ಅಂತ ನಮ್ಮ ಜೊತೆಗೆ ಇದ್ದಾರೆ ಮೇಡಮ್. ಅದೇ ರೀತಿಯಾಗಿ ನಮ್ಮ ತಹಸೀಲ್ದಾರ್ ಹೊಸಬರಿದ್ದಾರೆ, ಮತ್ತು ರೆವಿನ್ಯೂ ಸೆಕ್ರೆಟರಿ ಅವರೆಲ್ಲ ವಿಷಯ ಗೊತ್ತಿರೋದೆ. ಸೊ ಹಾಗಾಗಿ ಈ ಒಂದು ಸಮಸ್ಯೆಯನ್ನು ತಾವು ಹೋಗ್ಲಾಡಿಸಿದ್ದೆ ಆದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ, ಮತ್ತು ಇನ್ನೇನೇನು ಸರ್ಕಾರದ ಸೌಲಭ್ಯಗಳು ಸಿಗೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯ ಅಂತ ಹೇಳ್ಬಿಟ್ಟು ನಾವು ಮನೆ ಇಲ್ದವ್ರದ್ದು ಒಂದು ಲಿಸ್ಟ್ ಮಾಡಿದ್ದೀವಿ, ನಿವೇಶನ ಇಲ್ದವ್ರದ್ದು ಒಂದು ಲಿಸ್ಟ್ ಮಾಡಿದ್ದೀವಿ. ಕೆಲವ್ರಿಗೆ ಜಮೀನೇ ಇಲ್ಲ ಮೇಡಮ್, ಸುಮಾರು ವರ್ಷದಿಂದ ಅವರು ವ್ಯವಸಾಯ ಕೂಲಿಗಳಾಗಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಎಲ್ಲರೂ ಒಂದು ಜಮೀನು ಕೊಡಬೇಕು ಅಂತಲೂ ಒಂದು ಲಿಸ್ಟ್ ಮಾಡಿದ್ದೀವಿ. ಈ ಒಂದು ಸಮಸ್ಯೆಗಳನ್ನು ನಾವು ದಯವಿಟ್ಟು ಪರಿಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು అందరికీ నమస్కారం. ಕೋಲಾರ ಜಿಲ್ಲಾ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿలో కోపటి గ్రామ. ఈ గ్రామంలో నన్నంతా అన్న తమ్ముళ్ళు, సహోదర సహోదరులు, తల్లిదండ్రులు ఈ ಒಂದು సభలో భాగయ్యామంటే మా ఆడపడుచు మా ఇంటికి వచ్చిందని, అవునా కదా? మా తల్లి, మా కూతురు మా పరంగా సర్కారానికి మా కోరికల్ని అందించడానికి వచ్చిందని మీరందరూ నన్ను అత్యంత ప్రేమతో, ఆత్మీయంతో, అభిమానంతో స్వాగతించారు. దానికి కోటి కోటి నమస్కారాన్ని అందజేస్తున్నాను. ನನ್ನೆಲ್ಲ ಅಲೆಮಾರಿ ಬಂಧುಗಳಿಗೆ, ತಾಯಿ ತಂದೆಯರಿಗೆ, ಸಹೋದರ ಸಹೋದರಿಯರಿಗೆ, ಯುವಕ ಮಿತ್ರರಿಗೆ, ವಿಶೇಷವಾಗಿ ನನ್ನ ಪುಟಾಣಿ ಮಕ್ಕಳಿಗೆ, ನಿಮ್ಮ ಮನೆ ಮಗಳಾಗಿರ್ತಕ್ಕಂಥ, ನಿಮ್ಮದೇ ಸಮುದಾಯದ ಅಲೆಮಾರಿ ಜನಾಂಗದ ಹೆಣ್ಮಗಳಾಗಿರ್ತಕ್ಕಂಥ ಈ ಪಲ್ಲವಿ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತು ಮೋಸ್ಟ್ಲಿ ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಬಂಕ್ ಮಾಡಿ ಬಂದಿದ್ದೀರಾ ಅಂತ ಕಾಣುತ್ತೆ, ಹೌದಾ? ಸರಿ, ಚಕ್ರವರು ಬಂದಿದ್ದೀರಾ? ಯಾಕೆ ಇರ್ಲಿ, ಅದ್ರ ಬಗ್ಗೆ ನಾನು ಆಮೇಲೆ ಕ್ಲಾಸ್ ತಗೊಳ್ತೀನಿ, ಮಾತಾಡ್ತೀನಿ. ಈ ಸಮಸ್ಯೆಗಳ ಬಗ್ಗೆ ಮಾತಾಡೋಣವಾ? ಮಧ್ಯದಲ್ಲೆಲ್ಲ ಸಾವಕಾಶವಾಗಿರ್ಬೇಕು, ಯಾರು ಗಲಾಟೆ ಮಾಡಬಾರ್ದು, ಗೊಂದಲ ಮಾಡಬಾರ್ದು. ನಾನು ಇಲ್ಲಿ ಬಂದಿರೋದೇ ನಿಮ್ಮ ಕುಂದುಕೊರತೆ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ತಗೊಂಡು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಿಕ್ಕೆ, ನಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೋಸ್ಕರ ಬಂದಿದ್ದೀನಿ. ನಾನು ಆದಷ್ಟು ಸಮಸ್ಯೆಗಳನ್ನ ಆನ್ ದಿ ಸ್ಪಾಟ್ ಇಲ್ಲೇ ಬಗೆಹರಿಸ್ತೀನಿ. ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಗೆಹರಿಸ್ತೀನಿ. ಆಗ್ಬೋದಾ? ಓಕೆ, ಎಲ್ಲರೂ ಒಂದ್ಸತಿ ಜೈ ಭೀಮ್ ಕೂಗೋಣ. ಇನ್ನೊಂದ್ಸರಿ ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ. ನೋಡಿ, ಸಂವಿಧಾನಕ್ಕೆ ಎಷ್ಟು ಶಕ್ತಿ ಇದೆ, ಆ ಭೀಮ ಗರ್ಜನೆಗೆ ಎಷ್ಟು ಶಕ್ತಿ ಇದೆ ಅಲ್ವಾ? ಇರ್ಲಿ, ಈ ಒಂದು ಬಹಳ ಅವಶ್ಯಕತೆ ಇರ್ತಕ್ಕಂಥ ಅರ್ಥಪೂರ್ವಕವಾದಂತಹ ಸಭೆಯನ್ನ ಈ ದಿನ ಈ ಗ್ರಾಮದಲ್ಲಿ ನಾವೆಲ್ಲ ಸೇರಿ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಮುಖ್ಯ ರೂವಾರಿಗಳು ನಾನು ಹೇಳಲೇಬೇಕಾಗುತ್ತೆ. ನಾನು ನಿಗಮದ ಅಧ್ಯಕ್ಷ ಆದ ನಂತರ ಈಗ 1 ವರ್ಷ 3 ತಿಂಗಳು ತುಂಬಿದೆ.
ಕಳೆದ 2024 ಮಾರ್ಚ್ 12ನೇ ತಾರೀಕು ನಾನು ನಿಗಮದ ಅಧ್ಯಕ್ಷೆಯಾಗಿ ಪದಗ್ರಹಣ ಮಾಡಿದ್ದೀನಿ. ಅಣ್ಣ ಒಂದು ಸ್ವಲ್ಪ ನಿಂತ್ಕೊಂಡ್ಬಿಡಿ, ಏನಾಗಲ್ಲ, ಒಂದೇ ಒಂದು ಸ್ವಲ್ಪ ಹೊತ್ತು, ಬಹಳ ಹೊತ್ತು ನಾನು ಮಾತಾಡೋದು ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಪರವಾಗಿ ಅಂದ್ರೆ SC ST ಅಲೆಮಾರಿಗಳ ಒಂದು ಹಿತಾಸಕ್ತಿಯಿಂದ ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ, ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ಅವರ ಮೂಲ ಸಮಸ್ಯೆಗಳನ್ನ ಇಟ್ಕೊಂಡು ನನ್ನ ಹತ್ರ ಬಂದವರು ಬಹಳ ವಿರಳ. ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಯಾಕಂತಂದ್ರೆ ಈ ವ್ಯವಸ್ಥೆಯಲ್ಲಿ ಹೊಟ್ಟೆಪಾಡಿಗಾಗಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದನ್ನೇ ವೃತ್ತಿ ಮಾಡ್ಕೊಂಡಿರೋರು ಬಹಳ ಜನ ಇದ್ದಾರೆ. ಸಂಘಟನೆಯ ಹೆಸರಲ್ಲಿ, ಅಲೆಮಾರಿಗಳ ಹೆಸರಲ್ಲಿ. ಯಾಕಂತಂದ್ರೆ ಇವತ್ತು ಸಮಾಜದಲ್ಲಿ ಅತ್ಯಂತ ಒಂದು ಸೆಂಟಿಮೆಂಟ್ ಇರ್ತಕ್ಕಂಥದ್ದು ಅಲೆಮಾರಿಗಳದೆ. ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಅವಕಾಶ ವಂಚಿತರು ನಮ್ಮ ಅಲೆಮಾರಿಗಳೇ. ಆ ಅಲೆಮಾರಿಗಳನ್ನ ತೋರಿಸ್ಕೊಂಡು ಸಂಘಟನೆಯ ಹೆಸರಲ್ಲಿ ತಮ್ಮ ಹೊಟ್ಟೆಪಾಡನ್ನ ಮಾಡ್ಕೊಳ್ಳಿಕ್ಕೆ ಮಧ್ಯವರ್ತಿಗಳಿಗೆ ಬರ್ತಾ ಇರ್ತಕ್ಕಂಥ ಸಹೋದರರು ಬೇರೆ ಎಲ್ಲ ನಮ್ಮ ತಮ್ಮಿದೆ. ನಾನು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ. ಆದ್ರೆ ಈ ವ್ಯವಸ್ಥೆನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಎಲ್ಲರ ಹಿತಾಸಕ್ತಿಗಾಗಿ ದುಡಿತಕ್ಕಂಥದ್ದು, ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥದ್ದು. ನಮಗಾಗಿ ಯಾರು ಸಂಘಟನೆಗೆ ಬರಬಾರ್ದು, ನಮ್ಮೆಲ್ಲರಿಗಾಗಿ ಸಂಘಟನೆಗೆ ಬರ್ತಕ್ಕಂಥವ್ರೆ ನಿಜವಾದ ಸಂಘಟನೆ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತೀನಿ. ಆದ್ರೆ ನಾನು ನಿಗಮದ ಅಧ್ಯಕ್ಷೆ ಆದ್ಮೇಲೆ ಕಳೆದ 6 ತಿಂಗಳಿಂದ ನನ್ನ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ಡಾಕ್ಟರ್ ವಿ ಚಲಪತಣ್ಣ ಅವರು ಸುಮಾರು ಒಂದು 15 ಬಾರಿ ನನ್ನನ್ನು ಭೇಟಿ ಮಾಡಿದ್ದಾರೆ. ಇವತ್ತು ಕೂಡ ಈ ಒಂದು ಸಭೆಗೆ ನಾನೇನಾದ್ರೂ ಬಂದಿದ್ದೀನಿ, ನಿಮ್ ಸಮಸ್ಯೆ ಎಲ್ಲ ಕೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಕರ್ನಾಟಕ ಚನ್ನದಾಸರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಚಲಪತಿ ಅಣ್ಣ ಅವರು ಅಂತ ನಾನು ಅತ್ಯಂತ ಗರ್ವದಿಂದ ಅಭಿನಂದನೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರು ಹೆಸರಿದ ತಕ್ಷಣಗೆ ಛಲ ಇರ್ತಕ್ಕಂಥ ಚಲಪತಿನೇ. ಅವ್ರು ಯಾವತ್ತೂ ಅವ್ರ ಸ್ವಂತ ಕೆಲಸಕ್ಕೆ ನನ್ನ ಹತ್ರ ಬಂದಿಲ್ಲ. ನನ್ನ ಸಮುದಾಯದವರು ಇವತ್ತಿಗೂ ಸಹ ಅವಕಾಶ ವಂಚಿತರಾಗಿ ಸರ್ಕಾರದಿಂದ ದೊಡ್ಡ ಇರ್ತಕ್ಕಂಥ ಸೌಲಭ್ಯಗಳನ್ನ ಪಡ್ಕೊಳ್ಳೋಕಾಗ್ತದೆ, ಮೂಲ ದಾಖಲಾಗಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ ಸಿಗದೆ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಪುಲಿಸ್ ತಪ್ಪಿರಬೇಕು ಮೇಡಮ್. ನಾನೊಬ್ಬ ನಿವೃತ್ತ ಅಧಿಕಾರಿ, ಇವತ್ತು ಮೀಸಲಾತಿಯ ಫಲಾನುಭವಿ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಇವತ್ತು ನನ್ನ ಜೀವನವನ್ನು ಕಟ್ಕೊಂಡಿದ್ದೀನಿ. ಈ ಸಮುದಾಯದಲ್ಲಿ ಹುಟ್ಟಿದ್ದೀನಿ. ಈ ಸಮುದಾಯಕ್ಕೆ ಹಿಂತಿರುಗಿಸಿ ನಾನೇನಾದ್ರೂ ಕೊಡುಗೆ ಕೊಡಬೇಕು ಅಂತ ಒಂದು ದೊಡ್ಡ ಮನಸ್ಸು ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಯನ್ನು ನಾನು ಇವತ್ತು ಶ್ಲಾಘನೆ ಮಾಡಬೇಕಾಗುತ್ತೆ. ಆ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾವಂತರು, ಪ್ರತಿಯೊಬ್ಬ ಉದ್ಯೋಗಸ್ಥರು, ಪ್ರತಿಯೊಬ್ಬ ವ್ಯಾಪಾರದಲ್ಲಿ ಮುಂದುವರ್ತಕ್ಕಂಥ ವ್ಯಾಪಾರಿಗಳು ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಕ್ಕಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಫಲಾನುಭವಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರೂ ಸಹ ಇಚ್ಛಾಶಕ್ತಿಯಿಂದ ಸಮುದಾಯಕ್ಕೆ ನನ್ನ ಕೊಡುಗೆ ಏನು ಅನ್ನೋ ಆಲೋಚನೆಗಳನ್ನ ಇಟ್ಕೊಂಡು ಮುಂದುವರೆದ್ರೆ ನಮ್ಮ ಸಮುದಾಯ ಮುಖ್ಯವಾಹಿನಿಗೆ ಬರೋದು ಬಹಳ ದೂರದಲ್ಲಿಲ್ಲ, ದೂರದ ಮಾತಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಚಿಂತೆ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಅನ್ಕೊಂತ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಡ್ರ್ಯಾಗ್ ಮಾಡಕ್ ಹೋಗಲ್ಲ. ಭಾಷಣದ ಬೇಡಿಕೆಗಳು ಸಾಕಷ್ಟು ಇದೆ. ಇದು ಸಮಸ್ಯೆಗಳ ಪರಿಹಾರ ಮಾಡುವಂತ ವೇದಿಕೆ. ಇಲ್ಲಿ ಯಾವ್ಯಾವ ಅಧಿಕಾರಿಗಳು ಬಂದಿದ್ದೀರಿ ಅಂತ ಒಂದೊಂದ್ಸರಿ ಒಬ್ಬೊಬ್ಬರೇ ಹೇಳ್ಬಿಡ್ತೀರಾ? ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾರ್ಯಾರಿದ್ದೀರಿ? ಎಲ್ಲರಿಗೂ ಗೊತ್ತಾಗ್ಲಿ, ಪರಿಚಯ ಆಗ್ಲಿ. ನಾಳೆ ನಮ್ಮ ಸಮುದಾಯದ ಜನಾಂಗದವರೆಲ್ಲ ಬರ್ಬೇಕಲ್ಲ, ಯಾವ್ಯಾವ ಅಧಿಕಾರಿಗಳು ಅಂತ ಹೇಳಿ. ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಶಿವಕುಮಾರ್. ನೆಕ್ಸ್ಟ್ ಹೇಳಿ, ಸಹಾಯಕ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಕೋಲಾರ. ರೂಪಾ MD, ತಹಶೀಲ್ದಾರ್ ಮಾಲೂರು. ನೋಡ್ಕೊಳ್ಳಿ ಎಲ್ಲ ಅಧಿಕಾರಿಗಳನ್ನ ನೀವು. ನೆಕ್ಸ್ಟ್ PD ಅವರು ಇದ್ದಾರಾ? ಹೇಳಿ ಜೋರ ಹೇಳಿ. ಎಲ್ಲರಿಗೂ ನಮಸ್ಕಾರ. MC ವೆಂಕಟೇಶ್, PD ಗುರುಜನಹಳ್ಳಿ ಪಂಚಾಯತಿ. ಇನ್ಯಾರಾದ್ರೂ ಅಧಿಕಾರಿಗಳಿದ್ದೀರಾ? ಸಿಬ್ಬಂದಿಗಳು
ಹಾ? ನಮ್ಮ ಅನುಷ್ಠಾನ ಸಮಿತಿ ಸದಸ್ಯರು ನೀವು ಪರಿಚಯ ಮಾಡ್ಕೊಳ್ಳಿ. ಹೇಗೆ ಹಂಗೆ ನಿಂತ್ಕೊಳ್ಳಿ. ನೀವು ಸರ್ಕಾರದ ಭಾಗನೇ. ನೆಕ್ಸ್ಟ್ ಸದಸ್ಯರಪ್ಪ DC ಅವರು ಅಧ್ಯಕ್ಷರು ಹೇಳಿ. ನಾಗರಾಜ್ ಅಂತ ಅಲೆಮಾರಿ ಅಭಿವೃದ್ಧಿ ನಿಗಮ ಜಿಲ್ಲಾ ಅನುಷ್ಠಾನ ಸಮಿತಿ ಸದಸ್ಯ. ನಾನು ಯಾಕೆ ಎಲ್ಲ ಅಧಿಕಾರಿಗಳನ್ನ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂತಂದ್ರೆ, ಆರಕ್ಷಕ ಸಿಬ್ಬಂದಿಗಳು ಬಂದಿದ್ದಾರೆ. ನಿಮ್ಮ ಹೆಸರು ರಾಮಪ್ಪ ಅವರು. ಓಕೆ, ರಾಮಪ್ಪ ಅವರು ಆರಕ್ಷಕರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ. ಯಾವತ್ತಾದ್ರೂ ಇಷ್ಟೂ ಅಧಿಕಾರಿಗಳು, ಇಷ್ಟೂ ಇಲಾಖೆ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಒಟ್ಟಾರೆ ಬಂದು ನಿಮ್ಮ ಸಮಸ್ಯೆನ ಕೇಳಿದಾರಾ? ಇಲ್ಲ. ಯಾಕೆ ಕೇಳಿಲ್ಲ? ಆ ಅವಕಾಶ ಹೆಂಗ್ ಸಿಕ್ತು? ನೀವೆಲ್ಲ ಒಗ್ಗಟ್ಟಾಗಿರೋದ್ರಿಂದ ಸಿಕ್ಕಿದೆ, ನನ್ನಿಂದ ಅಲ್ಲ. ನೀವೆಲ್ಲ ಈ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಒಗ್ಗಟ್ಟಾಗಿ ಸಂಘಟನೆ ಹೆಸರಲ್ಲಿ ಬಾಬಾ ಸಾಹೇಬ್ರು ಏನ್ ಹೇಳಿದ್ದಾರೆ? ಶಿಕ್ಷಣ, ಸಂಘಟನೆ, ಹೋರಾಟ. ಆ ಹೋರಾಟದ ಪ್ರತಿಫಲ ಇವತ್ತು ನಿಮ್ಮ ಸಮಸ್ಯೆಗಳು ಏನು ಅಂತ ಕೇಳೋದಕ್ಕೆ ರಾಜ್ಯ ಸರ್ಕಾರನೇ ಬಂದಿದೆ. ಅಂದ್ರೆ ನಾನ್ ಬಂದಿದ್ದೀನಿ, ನಿಗಮದ ಅಧ್ಯಕ್ಷೆ ಬಂದಿದ್ದೀನಿ, ನನ್ನ ಜೊತೆನಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಇದು ಯಾವುದರಿಂದ ಸಾಧ್ಯ ಆಯ್ತು ಅಂದ್ರೆ ಒಗ್ಗಟ್ಟಿನಿಂದ ಸಾಧ್ಯ ಆಯ್ತು. ನಮ್ಮ ಪರಿಶಿಷ್ಟ ಜಾತಿಯಲ್ಲಿ 101 ಸಮುದಾಯಗಳಿವೆ. ಅದರಲ್ಲೂ ಅವಕಾಶ ವಂಚಿತರಲ್ಲಿ ಮೊದಲನೆಯ ಸ್ಥಾನದಲ್ಲಿರ್ತಕ್ಕಂಥವ್ರು ನಾವು SC ST ಅಲೆಮಾರಿಗಳು. ಅದರಲ್ಲೂ 51 ಪರಿಶಿಷ್ಟ ಜಾತಿ ಅಲೆಮಾರಿಗಳು. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಅಣ್ತಂದಿರು, ಅಕ್ಕ ತಂಗಿದಿರು, ಒಂದೇ ಬಳ್ಳಿಯ ಹೂಗಳು. ರಾಜ್ಯದಲ್ಲಿರ್ತಕ್ಕಂಥ ಸಮಸ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ಒಂದೇ ತಾಯಿಯ ಬಳ್ಳಿಗಳು, ಒಂದೇ ತಾಯಿಯ ಮಕ್ಕಳು. ಈ ಒಗ್ಗಟ್ಟನ್ನು ನೀವೆಲ್ಲ ಇವತ್ತು ಪ್ರದರ್ಶನ ಮಾಡಿದಿರಿ. ಹಾಗಾಗಿ ಇವತ್ತು ಸರ್ಕಾರ ನಿಮ್ಮ ಮನೆ ಬಾಗಿಲು ಮುಂದೆ ಬಂದಿದೆ. ನಿಮ್ಮ ಸಮಸ್ಯೆ ಬಗ್ಗೆ ಹರಿಯುತ್ತೆ. ಆ ನಿಟ್ಟಿನಲ್ಲಿ ನನಗೂ ಬಹಳ ಜನ ಪ್ರಶ್ನೆ ಮಾಡ್ತಾರೆ, ಅಧಿಕಾರ ಅಷ್ಟು ಸುಲಭ ಅಲ್ಲ. AC ರೂಮಲ್ಲಿ ಕೊಟ್ಟಿರ್ತಾರೆ, AC ಕಾರಲ್ಲಿ ಓಡಾಡ್ತಾರೆ. ಹೇಳ್ತಾರೆ ನನಗೂ, ಏನಪ್ಪ ಮೇಡಮ್ ಅವರು ಬಹಳ ಪ್ರವಾಸ ಮಾಡ್ತಾರೆ. ಈಗಾಗಲೇ ನಾನು 27 ಜಿಲ್ಲೆ 207 ತಾಲೂಕುಗಳನ್ನ ಪ್ರವಾಸ ಮಾಡಿದ್ದೀನಿ, ಗ್ರಾಮ ವಾಸ್ತವ್ಯಗಳನ್ನ ಮಾಡಿದ್ದೀನಿ. ನನ್ನ ಮೊದಲನೆಯ ಗ್ರಾಮ ವಾಸ್ತವ್ಯ ಬೆಳಗಾವಿ ಜಿಲ್ಲೆಯ ಚನ್ನದಾಸರ ಸಮುದಾಯದ ಹಟ್ಟಿಯಲ್ಲಿ ಜೊತೆನೆಲ್ಲ ಕುತ್ಕೊಂಡು ನೀರೂಟ ತಿಂದಿದ್ದೀನಿ. ಹೌದು. ಹಾಗಾಗಿ ನನ್ನನ್ನು ಕೇಳ್ತಾರೆ, ಏನು SC ST ಅಲೆಮಾರಿ ನಿಗಮದ ಅಧ್ಯಕ್ಷರಿಗೆ ವಿಶೇಷವಾಗಿ ಪ್ರವಾಸ ಮಾಡಕ್ಕೆ ಏನಾರ ಭತ್ಯೆ ಕೊಡ್ತಾ ಇದ್ದಾರಾ, ಅಥವಾ ಏನಾರ ಇನ್ಕಮ್ ಸಿಗುತ್ತಾ ಹೋಗಿದ ಕಡೆ ಎಲ್ಲ? ಅಧಿಕಾರಿಗಳೆಲ್ಲ ಏನಾರ ಫೀಸ್ ಮಾಡಿ ಕಳಿಸ್ತಾ ಇದ್ದಾರಾ? ಎಲ್ಲ ಆರೋಪಗಳು, ಎಲ್ಲ ನಿಂದನೆಗಳು ನನ್ನನ್ನು ಬರ್ತಾ ಇದೆ. ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡಲ್ಲ, ಸಾಕಷ್ಟು ಇದ್ದಾರೆ ಅಧ್ಯಕ್ಷರುಗಳು. ಅವ್ರ್ಯಾಕ ಕಚೇರಿ ಬಿಟ್ಟು ಹೋಗ್ತಿಲ್ಲ, ಇವ್ರಿಗೇನೋ ಇನ್ಕಮ್ ಇರ್ಬೇಕು ಅಂತ. ಅಲ್ರಿ, ನಾನಿವತ್ತು ಓಡಾಟ ಅಲ್ಲಾದ್ ಮಾಡ್ತಿರೋದು, ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಅಲೆಮಾರಿಗಳು ಹೊಟ್ಟೆಪಾಡಿಗಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅಲಿತಾ ಇದ್ದಾರೆ. ಅಲೆಮಾರಿಗಳಾಗಿ ಅಲೆಮಾರಿ ಜೀವನ ಮಾಡ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ಯಾರಿಗೂ ಸಿಕ್ಕೇ ಇರ್ತಕ್ಕಂಥ ಒಂದು ಅವಕಾಶವನ್ನ ನನ್ನ ಇಡೀ ದೇಶದಲ್ಲಿ ನನ್ನ ಕಾಂಗ್ರೆಸ್ ಪಕ್ಷ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಒಂದು ಅಲೆಮಾರಿ ಸಮುದಾಯದ ಹೆಣ್ಮಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ನಾನು ಪ್ರಪ್ರಥಮ ಅಧ್ಯಕ್ಷ, ಅಲೆಮಾರಿ ನಿಗಮದ ಅಧ್ಯಕ್ಷ. ನನ್ನ ಋಣ ತೀರ್ಸ್ಕೋಬಾರ್ದ? ನಾನು ಈ ಸಮುದಾಯದಲ್ಲಿ ಹುಟ್ಟಿದ್ಕೆ ತೀರ್ಸ್ಬಾರ್ದ? ನ್ಯಾಯ ಒದಗಿಸ್ಬಾರ್ದ? ನಿಮ್ಮ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಬಗೆಹರಿಸಬಾರ್ದ? ನಮ್ಮವ್ರದ್ದೇನು ಬಹಳ ದೊಡ್ಡ ಸಮಸ್ಯೆ ಇಲ್ಲ. ನಮ್ಮವ್ರೇನು ದೊಡ್ಡ ಬಿಸ್ನೆಸ್ ಫ್ಯಾಕ್ಟ್ರಿ ಏನೇನೋ ಮಾಡ್ಕೋಬೇಕು ಅಂತ ಕೇಳಲ್ಲ. ಸಣ್ಣ ಆಧಾರ್ ಕಾರ್ಡ್ ಕೇಳ್ತಾರೆ, ರೇಷನ್ ಕಾರ್ಡ್ ಕೇಳ್ತಾರೆ, ವೋಟರ್ ID ಕೇಳ್ತಾರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ, ಮೂಲ ದಾಖಲಾತಿ ಕದ್ರಿ. ಇದೆಲ್ಲ ಪಡ್ಕೊಂಡ್ರೆ ಅಸ್ತಿತ್ವ ಸಿಗುತ್ತೆ. ಅಸ್ತಿತ್ವ ಯಾವಾಗ ಸಿಗುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಿಕ ಶಿಕ್ಷಣದಿಂದ. ಶಿಕ್ಷಣವನ್ನ ಪಡ್ಕೊಂಡ್ರೆ ನಮಗೆ ಏನ್ ಸಿಗುತ್ತೆ? ನೆಲ ಸಿಗುತ್ತೆ, ಅಸ್ತಿತ್ವ ಸಿಗುತ್ತೆ. ಒಂದು ಅಸ್ತಿತ್ವ ಒಂದು ಜಾಗದಲ್ಲಿ ನಾವು ಹುಡುಕ್ವಿ ಅಂತಂದ್ರೆ ನಮಗೆ ಶಿಕ್ಷಣ ಸಿಗುತ್ತೆ. ಶಿಕ್ಷಣದ ನಂತರ ಆರ್ಥಿಕವಾಗಿ ಸದೃಢರಾಗ್ತೀವಿ.
ಆರ್ಥಿಕವಾಗಿ ಸದೃಢರಾದಾಗ ಸ್ವಾವಲಂಬಿಗಳಾಗ್ತೀವಿ. ಸ್ವಾವಲಂಬಿಗಳಾದಾಗ ಸ್ವಾಭಿಮಾನದ ಬದುಕನ್ನು ಬದುಕಬಹುದು. ಆ ಒಂದು ನಿಟ್ಟಲ್ಲಿ ನಮ್ಮ ಅಲೆಮಾರಿಗಳಿಗೆ ಕನಿಷ್ಠ ದಾಖಲಾತಿಗಳನ್ನ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಹಗಲು ರಾತ್ರಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆಗೆ ಹೇಳ್ಕೊಳ್ತೇನೆ. ಇಲ್ಲಿ ನಿಲ್ಲಿಸುವವರಿರಬೇಕಯ್ಯ ಹಂದಿಯಂತೆ ಅಂತ ಹೇಳ್ತಾರೆ. ಹಂದಿ ಅಂದಿದ ತಕ್ಷಣನೇ ಅದೇನೋ ಕೆಟ್ಟ ಪದ ಅಲ್ಲ. ನಾವೆಲ್ಲ ಹೇಳೋ ಹಾಗೆ ವರಾಹಸ್ವಾಮಿ ಅವರು ನಮಗೆ ತಿದ್ದಿ ತೀಡಿ ಮಾರ್ಗದರ್ಶನ ಮಾಡೋ ಹಣ ತಮ್ಮದಿರಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಹಿಂದೆ ತಿದ್ದಿ ತೀಡೋರು ಇಲ್ಲ, ಬರೀ ಹೊಗಳವರೇ ಇದ್ರು ಅಂದ್ರೆ ನಾವು ಮನೇಲಿ ಸುಮ್ಮನೆ ಕೂತ್ಕೋತೀವಿ. ಹಂಗಾಗಿ ಇವತ್ತು ಬೀದಿಗೆ ಬಿದ್ದು ನಾನು ಏನಾದ್ರು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಆ ನನ್ನ ಸಹೋದರ ಕಾರಣ ಅಂತ ಇನ್ನೊಂದ್ಸರಿ ಸಂತೋಷದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಮಾಲೂರು ತಾಲೂಕಿನಲ್ಲಿ, ಬಹುತೇಕ ಕೋಲಾರ ಜಿಲ್ಲೆನಲ್ಲಿ ಈ ಸಮಸ್ಯೆ ಇದೆ. ವಿಶೇಷವಾಗಿ ಮಾಲೂರು ತಾಲೂಕಿನಲ್ಲಿ ನಮ್ಮ ಚೆನ್ನದಾಸರು ಸಮುದಾಯದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಬಹಳ ಇದೆ. ಇವತ್ತು ಈ ದೇಶದ ಧಾರ್ಮಿಕ ಸಾಂಸ್ಕೃತಿಕ ರಾಯಭಾರಿಗಳು ನಮ್ಮ ಚೆನ್ನದಾಸರು ಅಂದ್ರೆ ತಪ್ಪಾಗಲ್ಲ, ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ. ತಂಬೂರಿ, ಜಾತ್ರೆ, ಗೋಪಾಲ್ ಜಾತ್ರೆ, ಕೊನೆ ಬಸವ, ಈ ರೀತಿಯಾದ ಒಂದು ಸಾಂಸ್ಕೃತಿಕ ಧಾರ್ಮಿಕ ಭಿಕ್ಷಾಟನೆ ಅಲ್ಲ. ರಾಯಭಾರಿಗಳು ನೀವು ಹೊಟ್ಟೆಪಾಡಿಗೋಸ್ಕರ ಮಾಡಿರ್ಲಿಲ್ಲ. ಇವತ್ತು ನಮ್ಮನ್ನ ದೂರ ಇಟ್ಟು ವೆಂಕಟೇಶ್ವರ ಮಾತಾಡ್ತಾ ಹೇಳಿದ್ರು, ಕಣ್ಣಿಗೆ ಕಾಣುತ್ತೋ ಇಲ್ವೋ, ಕಣ್ಣಿಗೆ ಕಂಡ್ರು ಅಂತ. ಕಣ್ಣಿಗಲ್ರಿ, ಮನ್ಸಿಗೆ ತಗೋಬೇಕು. ಇವತ್ತು ನಾನು ಮನ್ಸಿಗೆ ತಗೊಂಡಿದ್ದೀನಿ, ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಬೀದಿಗೆ ಬಿದ್ದು ಕೆಲಸ ಮಾಡ್ತಾ ಇದ್ದೀನಿ. ಇವೆಲ್ಲ ನನ್ನ ಹೃದಯದಲ್ಲಿ ಇದ್ದೀನಿ. ಚಿಕ್ಕ ವಯಸ್ಸಿನಿಂದಲೂ ನೋಡ್ತಾ ಬಂದಿದ್ದೀನಿ. ಇವೆಲ್ಲ ಸಾಂಸ್ಕೃತಿಕ ರಾಯಭಾರಿಗಳು. ಇವತ್ತು ನಿಮ್ಮ ಪರಿಸ್ಥಿತಿ ಭಿಕ್ಷಾಟನೆ ಅನ್ನೋ ಪದಕ್ಕೆ ಮಾರ್ಕ ಆಗಿದೆ, ಕಂಟಕ ಆಗಿದೆ. ಇಲ್ಲಿ ಅದೇನೇ ಇಲ್ಲಿ ಹೋಗಲಾಡ್ಸೋಣ, ಅದೇನು ಬಹಳ ದೊಡ್ಡ ಕೆಲಸ ಅಲ್ಲ. ಬಾಬಾ ಸಾಹೇಬ್ರು ಇದ್ದಾರೆ, ನಮ್ಮ ಜೊತೆ ನನ್ನ ಸಂವಿಧಾನ ಇದೆ. ನಾನೊಂದು ಮಾತನ್ನ, ಒಂದು ಪ್ರಶ್ನೆಯನ್ನ ನಮ್ಮ ತಹಸೀಲ್ದಾರ್ ಅವ್ರು ಕೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಸಹೋದರಿ ರೂಪಾ ಅವರಿಗೆ. ರೂಪಾ ಅವರೇ, ಜಾತಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಮಾನದಂಡಗಳೇನು ತಾವೇ ಹೇಳಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಯಾವಾಗಿಂದ ಬಂದಿದ್ದೀರಿ? ನನ್ನ ಹೆಸರು ರೂಪಾ. ತಗೊಳ್ಳಿ ಮಾಡಿ, ಇದೆಯಾ? ನನ್ನ ಹೆಸರು ರೂಪಾ. ನಾನು ಒಂದು 6 ತಿಂಗಳಿಂದ ಇಲ್ಲಿ ರಿಪೋರ್ಟ್ ಆಗಿದೆ. ನಾನು ಗ್ರೇಡ್ 1 ತಹಶೀಲ್ದಾರರು. ಸೊ ಗ್ರೇಡ್ 2 ತಹಶೀಲ್ದಾರರು ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ತಾರೆ. ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಶಾಲಾ ದಾಖಲಾತಿಗಳನ್ನ ಕನ್ಸಿಡರ್ ಮಾಡಬಾರ್ದು. ನಮಗೆ ಏನು ಹೇಳಿದ್ದಾರೆ, ಸಾಮಾನ್ಯವಾಗಿ ಮೀಸಲಾತಿಗಳಿಗೆ ಅವಕಾಶಗಳು ದೊರೆಯೋದ್ರಿಂದ ಜಾತಿ ಪ್ರಮಾಣ ಪತ್ರವನ್ನು ನಾವು ನೀಡಬೇಕಾದ್ರೆ ಮೂಲ ಏನು ಜಾತಿ ಪ್ರಮಾಣ ಪತ್ರವನ್ನು ನೀಡಿರ್ತೀವಿ ಅದನ್ನು ಆಧಾರವಾಗಿ ಇಟ್ಕೋತಾ ಇದ್ದೀವಿ. ಆದರೆ ಈಗ ಸಾಮಾನ್ಯವಾಗಿ ನಾವು ಈ ಒಂದು SC/ST ಸರ್ಟಿಫಿಕೇಟ್ ನೀಡಬೇಕಾದ್ರೆ ಮೋಸ್ಟ್ ಆಫ್ ಆಲ್ 2-3 ತಲೆಮಾರುಗಳು ವಂಶವೃಕ್ಷಣ ಅಂದರೆ ಸರ್ಟಿಫಿಕೇಟ್ನ ನಾವು ಕೇಳೋಕ್ಕಾಗಲ್ಲ, ಯಾಕಂದರೆ ಅನಕ್ಷರಸ್ಥರು ಇರ್ತಾರೆ. ಸೊ ಅನಕ್ಷರಸ್ಥರಿದ್ದಾಗ ಅವ್ರಿಗೆ ಸರ್ಟಿಫಿಕೇಟ್ ಯಾವ ರೀತಿ ಕೊಡೋದು ಅನ್ನೋ ಹಿನ್ನೆಲೆಯಲ್ಲಿ ನಾನು ಕೆಲವು ಸರಳೀಕರಣ ಮಾಡ್ಕೊಂಡಿದ್ದೀನಿ. ಅದನ್ನು ಆಗಲೇ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಮುಖ್ಯವಾಗಿ ಏನಾಗುತ್ತೆ, ಒಂದು ಅಫಿಡವಿಟ್ನ ನಾವು ತಗೋತೀವಿ, ಒಂದು 20 ರೂಪಾಯಿ ಚಾಪಾ ಕಾಗದದಲ್ಲಿ ಒಂದು ಅಫಿಡವಿಟ್ನ ತೆಗೆದುಕೊಂಡು ನಾನು ಇವಾಗ ನನ್ನ ಮಗಳಿಗೆ ಕೊಡಬೇಕು ಅಥವಾ ನನ್ನ ಮಗನಿಗೆ ನಾನು ಕೊಡಬೇಕು ಅಂತಂದರೆ ನಾನು ಅನಕ್ಷರಸ್ಥನಾಗಿದ್ದೀನಿ, ನಾನು ಓದಿಲ್ಲ. ಸೊ ಹಾಗಾಗಿ ನಾನು ಇಂಥ ಜಾತಿಗೆ ಸೇರಿದವನಾಗಿರ್ತೀನಿ. ಸೊ ಹಾಗಾಗಿ ಅಕಸ್ಮಾತ್ ಅವರು ಓದಿರಲಿಲ್ಲ ಅಂದರು, ಅವರ ಅಣ್ಣ ತಮ್ಮಂದರು, ಅಕ್ಕ ತಮ್ಮ ಅಂದರು, ಯಾರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಲ್ಲಿ ಯಾರಾದರೂ ಒಬ್ಬರದ್ದು ಸರ್ಟಿಫಿಕೇಟ್ ಇದ್ದರೆ ಆ ಒಂದು ಅಫಿಡವಿಟ್ನಲ್ಲಿ ಇಂಥ ಒಂದು ನಮ್ಮ ಚಿಕ್ಕಪ್ಪನ ಮಗನ ಅಥವಾ ದೊಡ್ಡಪ್ಪನ ಮಗನ ಒಂದು ಸರ್ಟಿಫಿಕೇಟ್ನ ಲಗತ್ತಿಸಿದ್ದೀನಿ ಅಂದರೆ ನಮ್ಮ ಅಧಿಕಾರಿಗಳಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಮೇಡಮ್. ಸೊ ಹಾಗಾಗಿ ಯಾಕೆಂದರೆ ಸುಮಾರು ಲೋಕಾಯುಕ್ತಗಳಲ್ಲಿ ಮತ್ತು ಜಾಗೃತಿಗಳಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರೋ ಉದ್ದೇಶದಲ್ಲೇ ಓಡಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು. ಹಾಗಾಗಿ ಒಂದು ಮಹಜರ್ ಮಾಡಿ ಕೊಡಿ ಅಂತ ಹೇಳಿದ್ರು ಮಹಜರಲ್ಲಿ ಎಲ್ಲಿ ವ್ಯತ್ಯಾಸ ಆಗುತ್ತೋ, ಈ ಒಂದು ಇಲ್ಲಿ ಚೆನ್ನದಾಸರಿಗೆ ಸಂಬಂಧಪಟ್ಟಂಗೆ ನಾನು ವಿಶ್ಲೇಷಣೆ ಮಾಡಿದಾಗ ನಮ್ಮ ಆರೈಗಳಿಂದ ನಾನು ವರದಿ ತಗೊಂಡು ಅವ್ರೇನು ಹೇಳ್ತಾರೆ, ಮೂಲ ಇಲ್ಲ ಅಂತ. ಮೂಲ ಅಂದ್ರೆ ನಾವೇ ತಿಳ್ಕೋಬೇಕು. ಅಲೆಮಾರಿ ಜನಾಂಗ ಅಂದಾಗ ಅಲೆಮಾರಿತನ ಇತ್ತು, ಈಗ ಬಿಡ್ತಾ ಇದ್ದಾರೆ. ಇವ್ರಿಗೆ ನಾವು ಸಹಕಾರ ಖಂಡಿತ ಕೊಡ್ತೀವಿ. ಈಗ ಇಲ್ಲೇ ಏನಿದೆ ಅಂತ ತಾವೆಲ್ಲರೂ ಬಂದಿದ್ದೀರಾ, ನಿಮ್ಮ ನಿರ್ದೇಶನದಲ್ಲಿ ಒಂದು ಮಹಜರ್ ಮಾಡಿಸ್ತೀನಿ. ಅವರು ಒಂದು ಪ್ರತಿ ಮನೆಯೂ ಭೇಟಿ ಮಾಡಿ ಮೇಡಮ್, ನಮ್ಮ ಒಂದು ಸಿಬ್ಬಂದಿ ವರ್ಗದವರು ಅವರಲ್ಲಿ ಯಾವುದಾದ್ರೂ ಒಂದು ಚಿಕ್ಕಪ್ಪ ದೊಡ್ಡಪ್ಪದವರ ಅಂದರೆ ಕೆಲವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದಾಸರಿ ಚೆನ್ನದಾಸರಿ ಎರಡರಲ್ಲೂ ಸ್ವಲ್ಪ ಕನ್ಫ್ಯೂಸ್ ಇದೆ ಅಂದ್ಬಿಟ್ಟು. ದಾಸರಿ ಅಂತ ಬಂದಾಗ ಪ್ರವರ್ಗ 1ಕ್ಕೆ ಬರುತ್ತೆ, ಇಲ್ಲಿ ಚೆನ್ನದಾಸರಿ
ಸರಾಸರಿ ಅಂತ ಬಂದಾಗ SC/ST ಅದಕ್ಕೆ ಸೇರೋದ್ರಿಂದ ಪ್ರಭಾಗಗಳಲ್ಲೇ ವ್ಯತ್ಯಾಸ ಬರೋದ್ರಿಂದ ಅಂಥ ಕೇಸಸ್ಗಳನ್ನ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳ ಜೊತೆಗೆ ಒಂದು ಮಹಜರ್ ಮಾಡಿ ಅವರ ಆಚಾರ ವಿಚಾರಗಳಲ್ಲಿ ಯಾವ ರೀತಿ ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಅದರ ಮೇಲೆ ನಾವು ತೀರ್ಮಾನಗಳನ್ನ ತೆಗೆದುಕೊಳ್ತೀವಿ. ಇನ್ನು ಮೂಲ ಏನಿದೆ ಜಾತಿ ಪ್ರಮಾಣ ಪತ್ರ ತಂದೆ ಇತ್ತು ಅಂದ್ರೆ ನಾವು ಮಕ್ಕಳಿಗೆ ಇಶ್ಯೂ ಮಾಡೋದನ್ನ ಸರಳೀಕರಣ ಮಾಡಿ ನನಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ವೇದಿಕೆ ಮುಖಾಂತರ ನಾನು ನಾವು ಜಾತಿ ಪ್ರಮಾಣ ಪತ್ರ ಕೊಡ್ಬೇಕಾದ್ರೆ ಮೂಲ ದಾಖಲೆ ನಾವು ಚೆಕ್ ಮಾಡ್ತೀವಿ. ಮೂಲ ಅವ್ರ ತಂದೆ ತಾಯಿ ತಂದೆದಷ್ಟೇ, ತಾಯಿದು ನಾವು ತಗೊಳ್ಳೋದಿಲ್ಲ. ತಂದೆದು ಅವ್ರ ತಂದೆ ಏನು ಮೂಲ ಇದೆ ಅಂತ ಚೆಕ್ ಮಾಡ್ತೀವಿ. ಅವ್ರಿಗೆ ಯಾವುದೇ ದಾಖಲೆ ಇಲ್ಲ ಈಗ ತಂದೆ ಅವ್ರದ್ದಿಲ್ಲಪ್ಪ, ಅವರ ವಂಶವೃಕ್ಷ ಅಂದ್ರೆ ತಂದೆ, ಅವರ ಅಣ್ತಂದಿರು ಈ ರೀತಿ ಹಿಂದೆ ಹೋಗ್ತದೆ. ಯಾವ್ದಾದ್ರೂ ಇದ್ರನ್ನು ಪರಿಗಣಿಸ್ತೀವಿ. ಒಂದು ವೇಳೆ ನಮ್ಮ ಅಲೆಮಾರಿಗಳಲ್ಲಿ ಶಿಕ್ಷಣ ಇಲ್ಲದೆ ಇರೋದ್ರ ಕಾರಣದಿಂದ ಅವ್ರಿಗೂ ಸರ್ಟಿಫಿಕೇಟ್ ಇರೋದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಸ್ಥಳ ಮಾರ್ಜರ್ ಮಾಡಿ ಅವರ ಆಚಾರ ವಿಚಾರ, ಜೀವನ ಶೈಲಿ, ಆಹಾರ ಪದ್ಧತಿ, ಧಾರ್ಮಿಕ ಪದ್ಧತಿ, ಭಾಷೆ ಈ ಎಲ್ಲವನ್ನ ಆಧರಿಸಿ ಈ ಒಂದು ಮಾನದಂಡದ ಮೇಲೆ ಸ್ಥಳ ಮಾರ್ಜರ್ ಮಾಡಿ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥ ಅಧಿಕಾರ ತಹಸೀಲ್ದಾರ್ ಅವ್ರಿಗಿರುತ್ತೆ. ಹೌದಮ್ಮ, ತಹಸೀಲ್ದಾರ್ ಅವ್ರಿಗಿರುತ್ತೆ. ಅವರೊಂದು ಮಾತು ಹೇಳಿದ್ರು, ನಮ್ಮ ಸಹೋದ್ಯೋಗಿಗಳು ನಮ್ಮ ಕಲೀಗ್ಸು ಕೆಲವರು ಆ ರೀತಿ ಕೊಟ್ಬಿಟ್ಟು ಸಮಸ್ಯೆ ಆಗಿ ಇವತ್ತಿಗೂ ನಾವು ಕೋರ್ಟಲ್ಲಿ ಕಲಿತಿದ್ದೀವಿ, ಸ್ವಲ್ಪ ಹುಷಾರು ಮೇಡಮ್ ಅಂತ ಹೇಳಿದ್ದಾರೆ, ಸ್ವಲ್ಪ ಭಯ ಆಗುತ್ತೆ ಅಂತ. ಸಹಜ. ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಇದ್ರ ಬಗ್ಗೆ ನಾನು ತಿಳ್ಕೊಂಡೇ ಬಂದಿದ್ದೀನಿ, ಏನಕ್ಕೋಸ್ಕರ ತಹಸೀಲ್ದಾರ್ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಅಂತ. ನೋಡಿ ಅಮ್ಮ, ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದೆ ಈ ಒಂದು ಮೀಸಲಾತಿಯ ಅವಕಾಶವನ್ನ ಯಾರೇ ದುರುಪಯೋಗ ಪಡಿಸ್ಕೊಳ್ಳಿ, ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು. ನೈಜ ಅಲೆಮಾರಿಗಳಿಗೆ, ನೈಜ ಪರಿಶಿಷ್ಟ ಜಾತಿಯವರಿಗೆ ಜಾತಿ ಪ್ರಮಾಣ ಸಿಕ್ಕಲೇಬೇಕು. ಏನಿವತ್ತು ಅರ್ಜಿ ಕೊಟ್ಟಿದ್ದಾರಲ್ಲ, ಈ ಅರ್ಜಿ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ಒಬ್ಬರೇ ಒಬ್ರು ನೈಜ ಅಲೆಮಾರಿಗಳಲ್ಲ ಅಂದ್ರೆ ನೀವು ಜಾತಿ ಪ್ರಮಾಣ ಪತ್ರ ಕೊಡಬೇಡಿ, ನಾನೇ ಹೇಳ್ತಾ ಇದ್ದೀನಿ. ಆದ್ರೆ 3 ವರ್ಷದಿಂದ ಒಂದೇ ಗ್ರಾಮದಲ್ಲಿ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಸೋದರ ಸಂಬಂಧದಲ್ಲಿ ಬದುಕೊಂಡು ಒಂದೇ ಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ. ಸರ್ಕಾರದ ಆದೇಶವನ್ನ ಯಾವುದನ್ನು ಉಲ್ಲಂಘನೆ ಮಾಡಿದರೆ, ನಿಮ್ಮ ಸಹೋದ್ಯೋಗಿಗಳ ಮಾತಿಗೆ ಕಿವಿಗೊಡದಲೆ ಇಚ್ಛಾಶಕ್ತಿಯಿಂದ, ಹೃದಯವಂತಿಕೆಯಿಂದ, ಮಾತೃ ಹೃದಯದಿಂದ ಅಲೆಮಾರಿಗಳಿಗೆ ಜಾತಿ ಪ್ರಮಾಣ ಪತ್ರವನ್ನ ಸ್ಪೆಷಲ್ ಕ್ಯಾಂಪ್ ಇವತ್ತೇ ಮಾಡಬೇಕು. ಈ ತಾಲೂಕು ಮುಗಿದ್ಮೇಲೆ ನಾನು ಬಂಗಾರಪೇಟೆ ಜಿನ್ನೆ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ತಹಸೀಲ್ದಾರ್ ಅವ್ರು ಬರೋದಿಲ್ಲ, ಅಲ್ಲಿನ ತಹಸೀಲ್ದಾರ್ ಅವ್ರು ಇರ್ತಾರೆ. ಅಲ್ಲಿಗೆ ನಮ್ಮ ಮೇಡಿ ಅವ್ರು ಬರೋದಿಲ್ಲ, ಅಲ್ಲಿಗೆ ಇವ್ರು ಬರೋದಿಲ್ಲ, VA ಅವ್ರು ಬರೋದಿಲ್ಲ. ಇವತ್ತೇ ಸ್ಪೆಷಲ್ ಕ್ಯಾಂಪ್ ಮಾಡಿ ಸಮಗ್ರ ರಿಪೋರ್ಟ್ ನೀವೆಲ್ಲ ಸಹಕರಿಸ್ಬೇಕು. ಗೊಂದಲ ಮಾಡಬಾರ್ದು ಅಧಿಕಾರಿಗಳಿಗೆ. ಒಬ್ರು ಮುಖಂಡರು ಯಾರು ತಿಳುವಳಿಕೆ ಇದೆ, ವಿದ್ಯಾವಂತರು ಯಾರಿದ್ದಾರೆ, ಆಮೇಲೆ ಯಾರೂ ಮಿಸ್ ಆಗಬಾರ್ದು. ನೈಜವಾಗಿರ್ತಕ್ಕಂಥವ್ರು ಎಲ್ಲಾ ಪಟ್ಟಿಯನ್ನು ಕೊಟ್ಟು ಎಲ್ಲ ವಿವರಗಳನ್ನ ಅವರಿಗೆ ಸಹಕಾರ ಮಾಡಿ. ಅಧಿಕಾರಿಗಳ ಮಧ್ಯೆ ಸ್ನೇಹ ಸಂಬಂಧ ಇರಬೇಕು, ಸಮನ್ವಯತೆಯಿಂದ ನಮ್ಮ ಕೆಲಸವನ್ನ ಮಾಡ್ಕೋಬೇಕು. ಅವ್ರೇನು ಬ್ರಿಟಿಷ್ ಅಲ್ಲ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿಗಳು. ಅವರಿಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಅಂದ್ರೆ ನೀವು ಸೇವೆ ಮಾಡೋದಕ್ಕೆ. ಅವರೊಂದಿಗೆ ಒಂದು ಸ್ನೇಹ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಇವತ್ತು ಅವ್ರು ಕ್ಯಾಂಪ್ ಮಾಡ್ತಾರೆ, ಏನಮ್ಮ, ಇವತ್ತು ಕ್ಯಾಂಪ್ ಮಾಡ್ತಾರೆ. ನಾಳೆ ಜಿಲ್ಲಾಧಿಕಾರಿಗಳ ಜೊತೆನಲ್ಲಿ ನಾನು ಪ್ರಗತಿ ಪರಿಶೀಲನಾ ಸಭೆಯನ್ನು ಇಟ್ಕೊಂಡಿದ್ದೇನೆ. ನಮ್ಮ SC/ST ಅಲೆಮಾರಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, 5 ಜನ ಅನುಷ್ಠಾನ ಸಮಿತಿಯ ಸದಸ್ಯರು, ಎಲ್ಲ ಇಲಾಖೆಯ ಅಧಿಕಾರಿಗಳು. ಯಾಕಂದ್ರೆ ನಮ್ಮ ಅಲೆಮಾರಿಗಳ ಸಮಸ್ಯೆ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಭೂಮಿ ಸಮಸ್ಯೆ ಇದೆ, ಆರಕ್ಷಿತ ಅರಣ್ಯದ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ, ಆಹಾರ ಸಮಸ್ಯೆ ಇದೆ, ರೆವಿನ್ಯೂ ಪ್ರಾಬ್ಲಮ್ಸ್ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಸ್ಯೆ ಇದೆ. ಹಾಗಾಗಿ ಎಲ್ಲ ಅಧಿಕಾರಿಗಳಿಗೂ ನಾನು ಬರ್ಲಿಕ್ಕೆ ಹೇಳಿದ್ದೀನಿ. ಆ ರಿವ್ಯೂ ಮೀಟಿಂಗ್ ಅಲ್ಲಿ ನೀವು ನಾಳೆ ರಿಪೋರ್ಟ್ ನನಗೆ ಸಲ್ಲಿಸಬೇಕು. ಮಾಲೂರು ತಾಲೂಕಿನ ಒಬಟ್ಟಿ ಗ್ರಾಮದ ಚನ್ನದಾಸರ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದವರ
ಸಮಗ್ರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಸ್ಥಳ ಮಾರ್ಜರ್ ಮಾಡಿ ವಿಶೇಷ ಕ್ಯಾಂಪ್ ಅನ್ನ ಮಾಡಿ ಸಮಗ್ರ ವರದಿಯನ್ನು ನಾಳೆ ಸಲ್ಲಿಸಬೇಕು. ಅಷ್ಟೇ ಅಲ್ಲ, 15ನೇ ತಾರೀಕು ಸ್ವತಂತ್ರ ದಿನಾಚರಣೆ. ಇತಿಹಾಸದಲ್ಲಿ ನಿನ್ನ ಹೆಸರು ಕೊಡ್ತೆ ತಾಯಿ. 100 ವರ್ಷದಿಂದ ಇಲ್ಲೆಲ್ಲ ಬಾಳ್ತಾ ಇದ್ದಾರೆ ಕೆಚ್ಚದೆಯ ಹೆಣ್ಮಕ್ಳು. ಯಾಕಂದ್ರೆ ಮಾತೃ ಹೃದಯ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಮಾತ್ರ ಇನ್ನೂ ಅರ್ಥ ಆಗುತ್ತೆ. ಬಟ್ ನಾನು ಒಬ್ಬ ಹೆಣ್ಮಗಳು, ಈ ಅಲೆಮಾರಿ ಸಮುದಾಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾತೃ ಪ್ರಧಾನ. ಹಾಗಾಗಿ ನಿಮ್ಮಿಂದ ಈ ಕೆಲಸ ಆಗೇ ಆಗುತ್ತೆ. ಆ ಕೆಲಸ ನೀವು ಮಾಡಲೇಬೇಕು. 15ನೇ ತಾರೀಕು ಈ ಎಲ್ಲ ಇನ್ನೂ ಯಾವ್ದಾದ್ರು ಬಾಕಿ ಇದೆ ಕ್ಯಾಂಪ್ ಮಾಡಿ ನೀವು ತಗೊಳ್ಳಿ. ಈ ಎಲ್ಲ ವಂಚಿತರಿಗೆ ಪ್ರಮಾಣ ಪತ್ರವನ್ನು ಕೊಟ್ಟು ಅವ್ರಿಗೆ ಸ್ವತಂತ್ರಗೊಳಿಸಬೇಕು. ಸರ್ಕಾರದ ಸೌಲಭ್ಯಗಳನ್ನ ಯೋಜನೆಗಳನ್ನ ಅವರು ತಗೊಂಡು ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಗಳಾಗಿ ಸಮುದಾಯದ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ನೀವು ಕಾರಣಕರ್ತರೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕೇಳ್ತೇನೆ. ಹಾಗೂ ನಿಗಮದ ಅಧ್ಯಕ್ಷೆಯಾಗಿ ನಾನು ನಿಮಗೆ ನಿರ್ದೇಶನವನ್ನ ನೀಡ್ತೇನೆ. ಮಾಡ್ತಾ ಇದ್ದೀರಾ? ಆಗ್ಬೋದಾ? ಮಾಡ್ತೀರಾ? ಹೇಳ್ಬಿಡಿ ಮಾಡ್ತೀನಿ ಮಾಡ್ತಾ ಇದ್ದಾರೆ. ಸೈಲೆಂಟ್ ಆಗಿರಿ. ಇವತ್ತೇನೆ ನಮ್ಮ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತೆ ರಾಜಸ್ವ ನಿರೀಕ್ಷಕರನ್ನ ಕರ್ಸ್ಕೊಂಡಿದ್ದೀನಿ ನಾನು ಆಗಲೇ. ಸೊ ಇದು ಪ್ರೋಗ್ರಾಮ್ ಮುಗಿದ ಮೇಲೆ ಮನೆ ಮನೆ ಭೇಟಿ ಮಾಡ್ತಾರೆ, ಅರ್ಜಿಗಳನ್ನ ಬರ್ಕೋತಾರೆ. ಅರ್ಜಿಗಳನ್ನ ಬರ್ಕೊಂಡಾದ್ಮೇಲೆ ಅಲ್ಲೇ ಮಹಜರ್ ಇಲ್ಲೇ ಒಂದು ಹಳ್ಳಿಕಟ್ಟೆ ಕೆಳಗಡೆ ಕೂತ್ಕೊಂಡೆ ಮಹಜರ್ ಮಾಡ್ತಾರೆ. ಮಹಜರ್ ಮಾಡಿಬಿಟ್ಟು ನಂತರ ನಾಳೆ ಅಫಿಡವಿಟ್ ಕೊಡಿ ಮ್ಯಾಮ್. ಇನ್ನೊಂದು ಅಫಿಡವಿಟ್ ಏನಿದೆ ನಾಳೆ ನಮ್ಮ ಕಚೇರಿಗಾದ್ರು ಏನಾದರೂ ಮಾಡಿ. ನಾನು ಮೇಡಮ್ ಡೈರೆಕ್ಷನ್ ಕೊಟ್ಟ ಹಾಗೆ ಮತ್ತೆ ಶಾಸಕರು ಸಹ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಮ್ಯಾಮ್. ಇದು ಏನಿದೆ ಆಗಸ್ಟ್ 15ನೇ ತಾರೀಕು ಈ ಹಳ್ಳಿಯ ಎಲ್ಲ ಒಂದು ಏನು ಎಲಿಜಿಬಲ್ ಜನದಾಸರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂಥದ್ದು ದಾರಿ ಬರ್ತಾ ಈಗ ಕೃಷಿ ಭೂಮಿ ಇದೆ. ಅಧಿಕಾರಿಗಳು ತಹಸೀಲ್ದಾರ್ ಅವರು ನಿಮ್ಗೆ ಸಂಬಂಧಪಟ್ಟ ವಿಚಾರ ಇದು. ಸರ್ವೇಯರ್ ಇದ್ದೀರಾ? ಬಂದಿದ್ದಾರಾ? ನೋಡಿ, ಇವತ್ತೊಂದು ಸಮಸ್ಯೆ ಇದೆ. ಅವರು ಸರ್ಕಾರಿ ದಾರಿ, ಅದು ನಕ್ಷೆನಲ್ಲಿ ದಾರಿ ಒಂದರೊಳಗೆ ದಾರಿ ಅಂತ ಇದೆಯಂತೆ. ನಾನು ನೋಡಿಲ್ಲ. ಈ ಪರಿಶೀಲನೆ ಮಾಡ್ತಾರೆ. ಅದು ಸೂಕ್ತವಾಗಿದ್ರೆ ಈ ಕೂಡಲೇ ಅವರಿಗೆ ಪಾಪ ವಯಸ್ಸಾಗಿದೆ, ಅದು ಯಾವುದೇ ಸಮುದಾಯದವರಾಗಿ ನಮ್ಮ ಅಲೆಮಾರಿಗಳಿಗೆ ಭೂಮಿ ಸಿಕ್ಕಿರೋದು ಅಂದ್ರೆ ಅದು ದೊಡ್ಡ ವಿಚಾರ. ಅಂತದ್ರಲ್ಲಿ ಸ್ವಾಭಿಮಾನದಿಂದ ಅವರು ಭೂಮಿಯನ್ನ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವತ್ತೇ ಅದ್ರ ಬಗ್ಗೆ ಕ್ರಮ ತಗೊಂಡು ಅವರಿಗೆ ದಾರಿ ಮಾಡಿಸ್ಕೊಡೋ ಅಂತ ವ್ಯವಸ್ಥೆ ಆಗಬೇಕು. ಈಗ ಇವರು ಆರಕ್ಷಕ ಠಾಣೆಯವರು ಯಾರು ಬಂದಿದ್ದೀರಿ ಸಿಬ್ಬಂದಿಗಳು? SP ಅವರಿಗೆ ವಿಚಾರ ಗೊತ್ತಿದೆಯಾ? ನೀವು ಡೇಟ್ ಕೊಟ್ಟಿದ್ದೀರಮ್ಮ? ನಾನು ಮಾತಾಡ್ತೀನಿ SP ಅವ್ರ ಹತ್ರ. ಮಾತಾಡ್ತೀನಿ. ಈ ವಾರದೊಳಗಡೆ ಇಲ್ಲಿ ಬಂದ್ಬಿಟ್ಟು ಅವರು ಪ್ರೊಟೆಕ್ಷನ್ ಕೊಟ್ಬಿಟ್ಟು ಆಗತ್ತಂತೆ. ನಾನು ನಾಳೆ ಅದನ್ನ ಪರಿಶೀಲನೆ ಮಾಡ್ತೀನಿ. ಆದ್ಮೇಲೆ ಫೋನ್ ಮಾಡಪ್ಪ. ಏನಂದ್ರೆ ನಿಮ್ಮ ಹೆಸರು? ಮುನಿಯಪ್ಪ ಅವರೇ. ನಾಳೆ ನಾನು ಕಾಲ್ ಮಾಡ್ತೀನಿ. ನಾನು ಕೋಲಾರ ಜಿಲ್ಲೆ ಬಿಟ್ಟು ಊರ್ಗೋವಷ್ಟೊತ್ತಿಗೆ ಇಲ್ಲಿಂದ ಸಿಂಧೂರು ಹೊರಟಿದ್ದೀನಿ, ರಾಯಚೂರು ಜಿಲ್ಲೆಗೆ. ಅಷ್ಟೊಳಗೆ ನೀವು ಹೇಳ್ಬೇಕು ನನ್ನ ಸಮಸ್ಯೆ ಬಗೆಹರಿದಿದೆ ಅಂತ. ತಹಸೀಲ್ದಾರ್ ಹೇಳ್ತಾರೆ. ಹೆಣ್ಮಗು, ನಮ್ಮ ಅಲೆಮಾರಿ ಜಮೀದಾರ ಸಮುದಾಯದ ಹೆಣ್ಮಗು. ಆಕೆ ಎಲ್ಲರೂ ಜೋರ ಚಪ್ಪಾಳೆ ತಟ್ಟಬೇಕು. ಈಗ ಆಲ್ರೆಡಿ ಆಕೆ ಸರ್ಕಾರಿ ಸೇವೆಯಲ್ಲಿ ಇದ್ರೂ ಸಹ ಆಕೆಯ ಜಾತಿ ಪ್ರಮಾಣ ಪತ್ರದ ಸಿದ್ಧತ್ವವನ್ನ ಇದುವರೆಗೂ ವಿತರಣೆ ಮಾಡಿಲ್ಲ. ಹಾಗಾಗಿ ಸದ್ಯದಲ್ಲೇ ಆಕೆಗೆ ಕೆಲಸವನ್ನು ಕಳ್ಕೊಳ್ಳುವಂತ ಆತಂಕ ಇದೆ. ಹಾಗಾಗಿ ತಹಸೀಲ್ದಾರ್ ಅವರು ಅದನ್ನು ಗಮನ ಹರಿಸಿ ಈ ಕೂಡಲೇ ADGP ಅವರಿಗೂ ಸಹ ರಿಪೋರ್ಟ್ ಬಂದಿದೆ, ವಿತರಣೆ ಮಾಡಬೇಕು ಅಂತ ಪರಿಶೀಲಿಸಿ ಆದ್ಯತೆ ಮೇರೆಗೆ ವಿತರಣೆ ಮಾಡಿ ಆ ಹೆಣ್ಮಕ್ಳಿಗೆ. ನಾಳೆ ನಮ್ಮ ಮೀಟಿಂಗ್ ಒಳಗಡೆ ರೆಡಿ ಮಾಡಿಬಿಟ್ಟು ಇಶ್ಯೂ ಮಾಡಿಬಿಡಿ. ಪಾಪ ನಾಳೆ ನೀನು DP ಕಚೇರಿಗೆ ಯಾರು ಕರ್ಕೊಂಬನ್ನಿ. ಓಕೆ, ನಾನು ಕೋಲಾರಕ್ಕೂ ಬರ್ತೀನಿ. ನಾಳೆ ಕೋಲಾರಕ್ಕೆ ಬರ್ತೀನಿ. ಆಮೇಲೆ ಏನೇ ಆದ್ರೂ ಲಿಖಿತವಾಗಿ ಪತ್ರ ಕೊಟ್ಟರೆ ಸರ್ಕಾರದಲ್ಲಿ ಕಡತಗೊಳ್ಳಬಹುದು. ಆಯಲ್ ಹೇಳಿದ್ರೆ ಆಗೋದಿಲ್ಲ. ಹಾಗಾಗಿ ನಾಳೆ ಅಲ್ಲಿ ನಿಮ್ಮೆಲ್ಲರೂ ಕುಂದುಕರ್ತ ಸಭೆ ಇಟ್ಕೊಂಡಿದ್ದೀನಿ. ನೀವು ಪತ್ರದಲ್ಲಿ ಬರ್ಕೊಂಡು ಬನ್ನಿ. ಯಾರು ನಿಮಗೆ ಬರೆಯಕ್ಕೆ ಬಂದಿಲ್ಲ ಅಂದ್ರೆ ಯಾಕಂದ್ರೆ ಬರ್ಸ್ಕೊಂಡು ತಗೊಂಡು ಬನ್ನಿ. ಆಯ್ತಾ? ಆಯ್ತು. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು ನಮ್ಮ ನಿಗಮದ ಯೋಜನೆಗಳನ್ನ ಫಲಾನುಭವಿ
ಕೆಲಸವನ್ನ ಕಳೆದ 7ನೇ ತಾರೀಕು, ಇದೇ ತಿಂಗಳು 7ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೇನೆ. ಆನ್ಲೈನ್ನಲ್ಲಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಗ್ರಾಮ 1, ಬೆಂಗಳೂರು 1, ನಾಡ ಕಚೇರಿ ಎಲ್ಲಿ ಹೋದ್ರೂ ಸಹ ನಮ್ಮ ಪರಿಶಿಷ್ಟ ಜಾತಿ ಅಲೆಮಾರಿ ನಿಗಮದ ಒಂದು ಹೆಸರಿನಲ್ಲಿ ನೀವು ಎಲ್ಲ ಯೋಜನೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಮೊದಲನೇದು ನೇರ ಸಾಲ, ಎರಡನೇದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ, ಮೂರನೇದು ಸ್ವಾವಲಂಬಿ ಸಾರಥಿ, ನಾಲ್ಕನೇದು ಮೈಕ್ರೋ ಕ್ರೆಡಿಟ್ ಪ್ರೇರಣೆ ಯೋಜನೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ತಿಳ್ಕೊಳ್ಳಿ. ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಬೆಂಬಲವನ್ನು ಮಾಡಬೇಕು, ಅವರು ಆರ್ಥಿಕವಾಗಿ ಸ್ವಾಭಿಮಾನಿಗಳಾಗಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ 10 ಜನ ಗುಂಪಿರ್ತಕ್ಕಂಥ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘಕ್ಕೆ 5 ಲಕ್ಷ ಹಣವನ್ನ ನಿಗಮದಿಂದ ನೇರವಾಗಿ ಕೊಡ್ತಾ ಇದ್ದೀನಿ. ಆದ್ರೆ ನೀವು ಅರ್ಜಿ ಹಾಕ್ಬೇಕು. ಕಳೆದ ಬಾರಿ 10 ಕೋಟಿ ಹಣವನ್ನ ಅನುದಾನವನ್ನ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಗೆ ರಾಜ್ಯಾದ್ಯಂತ ನಾವು ಅರ್ಜಿ ಕರೆದಿದ್ದೆ. ಅರ್ಜಿಗಳೇ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ನಿಮಗೆ ಮಾಹಿತಿ ಇಲ್ಲ, ಮಾಹಿತಿ ಕೊರತೆ. ನ್ಯೂಸ್ ಪೇಪರ್ ಅಲ್ಲೆಲ್ಲ ನೋಟಿಫಿಕೇಶನ್ ಕೊಟ್ಟಿದ್ದೀವಿ, ನಾವು ಟಿವಿನಲ್ಲೆಲ್ಲ ಬಂದಿದೆ. ಆದ್ರೆ ನಮ್ಮ ಸಂಘಟನೆಯ ಹೋರಾಟಗಾರರ ಕರ್ತವ್ಯ, ನಮ್ಮ ಅಧಿಕಾರಿಗಳ ಕರ್ತವ್ಯ, ಹಾಗೆ ನಮ್ಮ ಏಡಿಗಳು, ಆ ತಾಲೂಕಿನ ಏಡಿ ಇರ್ತೀರಿ, ನಮ್ಮ ವಾರ್ಡನ್ಗಳನ್ನ ಆಯಾ ಗ್ರಾಮಗಳಿಗೆ ಕಳಿಸಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. ಈ ಸಂದರ್ಭದಲ್ಲಿ ಯೋಜನೆಗಳು ಕಾಲ್ ಮಾಡಿದಾಗ ಅಪ್ಲಿಕೇಶನ್ ಅತಿ ಹೆಚ್ಚು ಹಾಕಿಸ್ಬೇಕು. ಇದಾದ ನಂತರ ಭೂಒಡೆತನ ಯೋಜನೆ, ಈ ನಮ್ಮ ಕೋಲಾರ ಜಿಲ್ಲೆಗೆ 25 ಲಕ್ಷ ರೂಪಾಯಿಗಳನ್ನ ನಾವು ಒಬ್ಬ ಫಲಾನುಭವಿಗೆ ಕೊಡ್ತೀವಿ. ಪಡ್ಕೊಂಡು ನಾವು ಕೃಷಿಕ ಆಗ್ಬೇಕಲ್ವಾ? 1 ಎಕರೆಗೆ ಮ್ಯಾಕ್ಸಿಮಮ್ 25 ಲಕ್ಷ ಕೊಡ್ತೀವಿ. ಏನ್ ಶ್ರೀನಿವಾಸ್ ಅವರೇ? ಹಾಗಾಗಿ ಸರ್ಕಾರದಿಂದ ನಾನು ನಿಗಮದ ಅಧ್ಯಕ್ಷೆಯಾಗಿ ಸಾಕಷ್ಟು ಯೋಜನೆಗಳನ್ನ ನಮ್ಮ ಅಲೆಮಾರಿಗಳಿಗೆ ಕಲಿಸುವಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಿಮ್ಮನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾನು ನಿಗಮದ ಅಧ್ಯಕ್ಷೆಯಾಗಿ ಕೇವಲ ಒಂದೇ ಒಂದು ವಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ 10% ನಮ್ಮ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ಶಿಕ್ಷಣದ ಮಹತ್ವ ಗೊತ್ತಿದೆ. ಶಿಕ್ಷಣ ಪಡೆದುಕೊಂಡವರು ನಂತರ ಚೇರ್ಮನ್ ಆಗ್ಬೋದು, ಈ ಹೆಣ್ಮಗಳು ರೂಪಾಂತರ ತಹಸೀಲ್ದಾರ್ ಆಗ್ಬೋದು, ನಮ್ ಡಿ ಶ್ರೀನಿವಾಸ್ ಅವರು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಬೋದು, ಪತ್ರಕರ್ತರಾಗ್ಬೋದು, ಮಾಧ್ಯಮ ಮಿತ್ರರಾಗ್ಬೋದು, ಸಂಪನ್ಮೂಲ ವ್ಯಕ್ತಿ ಆಗ್ಬೋದು. ಈ ರೀತಿ ಸಾಕಷ್ಟು ಅವಕಾಶಗಳಿದೆ. ಇವತ್ತು ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಸಾಕಷ್ಟು ಗಣ್ಯರು ಕೂತಿದ್ದಾರೆ. ಇವತ್ತು ನಿರಂತರವಾಗಿ ನಮ್ಮ ಅಲೆಮಾರಿ ಸಮುದಾಯದ ಒಬ್ಬ ಹೆಣ್ಮಗಳಿಗೆ ಇರ್ತಕ್ಕಂಥ ಅವಕಾಶ ಸಿಕ್ಕಿದೆ. ಸರ್ಕಾರ ಅವಕಾಶವನ್ನ ಕೊಟ್ಟಿದ್ದಾರೆ. ಮಧ್ಯವರ್ತಿಗಳಿಂದ, ರಾಜಕೀಯ ಸ್ವಾರ್ಥಿಗಳಿಂದ ನಮ್ಮ ಹೆಣ್ಮಗಳನ್ನ ಕಾಪಾಡ್ಕೋಬೇಕು, ರಕ್ಷಣೆಯನ್ನ ಕೊಡಬೇಕು. ನಾನು ತಿಳಿದಿರ್ತಕ್ಕಂಥ ಜ್ಞಾನವನ್ನ ಆಕೆಗೆ ದಾರಿ ಎರಿಬೇಕು. ಆಕೆಗೆ ರಕ್ಷಣೆ ವ್ಯಕ್ತಿಯಾಗಿರ್ತಕ್ಕಂಥ ಹಾಗೂ SC/ST ಅಲೆಮಾರಿ ಸಂಘಟನೆಯ ಒಕ್ಕೂಟದ ಜಂಟಿ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಅನಂತ್ ಕುಮಾರ್ ಏಕಲವ್ಯ ಅವರು ಇವತ್ತು ಭಾಗಿಯಾಗಿದ್ದಾರೆ. ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಂಟಿ ನಿರ್ದೇಶಕರು ಶ್ರೀನಿವಾಸ್ ಅವರು ಇದ್ದಾರೆ, ಚಲಪತಿ ಅವರು ಇದ್ದಾರೆ. ವಿಶೇಷವಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಹೋದರರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಇದ್ದಾರೆ, ಅನುಷ್ಠಾನ ಸಮಿತಿಯ ಸದಸ್ಯರಿದ್ದಾರೆ, ಬೇಡಿ ಅವರಿದ್ದಾರೆ, PDO ಅವರಿದ್ದಾರೆ. ಹೀಗೆ ಹಲವಾರು ಇಲಾಖೆಯ ಸಿಬ್ಬಂದಿ ವರ್ಗದವರಿದ್ದಾರೆ. ಸಂಘಟನೆಯ ಸಹೋದರರಿದ್ದೀರಿ, ಕಲಾವಿದ ತಾಯಿಯಂದಿರಿದ್ದೀರಿ, ಮಾಧ್ಯಮ ಮತ್ತು ಪತ್ರಿಕೆಯ ಸಹೋದರರಿದ್ದೀರಿ, ಆರಕ್ಷಾ ಸಿಬ್ಬಂದಿಗಳಿದ್ದೀರಿ. ವಿಶೇಷವಾಗಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಬಂದಿದ್ದಾರೆ. ಏನೋ ಒಂದು ಆಶಾಕಿರಣವನ್ನ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ಜ್ಯೋತಿ ಬೆಳಗ್ತಾ ಇದೆ. ದಾಸಪ್ಪನವರು ಜಾತೆ ಗಂಟೆ ಹಿಡ್ಕೊಂಡು ಜ್ಯೋತಿ ಬೆಳೆಸ್ಕೊಂಡು ಕುತ್ಕೊಂಡಿದ್ದಾರೆ. ಇವತ್ತು ಸಕಾರಾತ್ಮಕ ಸಂದೇಶವನ್ನು ನೀಡ್ತಾ ಇರ್ತಕ್ಕಂಥ ಆ ಜ್ಯೋತಿಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಸಮಸ್ಯೆ ಖಂಡಿತವಾಗ್ಲೂ ಬಗೆಹರಿಯುತ್ತೆ, ಅತಿ ಶೀಘ್ರದಲ್ಲಿ ಬಗೆಹರಿಯುತ್ತೆ. ಅದು ಜೊತೆಯಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ
ಎಲ್ಲ ಸೌಲಭ್ಯಗಳನ್ನ ಬಳಸ್ಕೊಂಡು ನೀವು ಮುಖ್ಯವಾಹಿನಿಗೆ ಬರಬೇಕು, ಅಲೆಮಾರಿತನದಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಾ ಸಾಕಷ್ಟು ಸಂದಿಗ್ಧ ವಿಚಾರಗಳು, ಗಂಭೀರ ವಿಚಾರಗಳ ಮಧ್ಯದಲ್ಲಿ ನಾವೆಲ್ಲ ಇದೀವಿ. ನಾವೆಲ್ಲ ಇವತ್ತು ಒಳ ಮೀಸಲಾತಿಯ ವಿಚಾರವನ್ನು ಇಟ್ಕೊಂಡು ನಾವು ಈ ಸರ್ಕಾರದ ಮುಂದೆ ನಿಂತಿದ್ದೀವಿ. ನಾವೆಲ್ಲ ಅಲೆಮಾರಿಗಳು ಒಳ ಮೀಸಲಾತಿಯ ಪರವಾಗಿದ್ದೀವಿ, ನಾವು ಅದನ್ನ ಸ್ವಾಗತಿಸ್ತೀವಿ. ಈ ಸಂದರ್ಭದಲ್ಲಿ ನಾನು ಸಂದೇಶವನ್ನು ಕೊಟ್ಟಿದ್ದೀನಿ. ಸಮಸ್ತ 51 ಪರಿಶಿಷ್ಟ ಜಾತಿ ಅಲೆಮಾರಿಗಳು ಸುಪ್ರೀಂ ಕೋರ್ಟ್ ಆದೇಶವನ್ನ ಗೌರವಿಸ್ತೀವಿ, ಸ್ವಾಗತಿಸ್ತೀವಿ. ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡದ ಹಾಗೆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದ ಚೆಪ್ಪಿಟ್ಟು ಜೈ ಭೀಮ್, ಜೈ ನಮಸ್ಕಾರ. ಒಬ್ಬ ಅಧಿಕಾರಿಗೆ ಮಾನವೀಯತೆ ಅನ್ನೋದು ಬೇಕು. ನಾನು ಕೂಡ ಸೇರಿಸ್ಕೊಂಡು ನಮ್ಮ ಹಾದಿಯ ಕೂಡ ಹೇಳ್ತಾ ಇದ್ದೀನಿ. ಆ ಮಾನವೀಯತೆ ಅಡಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಾವು ನಿಜವಾಗ್ಲೂ ಅಧಿಕಾರಿಗಳು ಅನ್ಸ್ಕೊಳ್ಳಿಕ್ಕೆ ನಾವು ಗೌರವ ಪಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ನನಗೆ ಏನು ಈ ಸಮುದಾಯಗಳಿರ್ತಕ್ಕಂಥದ್ದು ಚನ್ನದಾಸರಾಗ್ಬೋದು, ಕೊರಚ ಆಗ್ಬೋದು, ಕೊರಮ ಆಗ್ಬೋದು, ಹಂದಿಜೋಗಿ ಆಗ್ಬೋದು, ಭೇದ ಆಗ್ಬೋದು, ಹೀಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಈ ಜನಾಂಗ ಇದೆ, ನಂಬರ್ 1 ಚನ್ನದಾಸರ ಬಗ್ಗೆ ನಾನು ಬಂದಾಗಲಿಂದ ಕೂಡ ಹೆಚ್ಚಾಗಿ ಸಮಸ್ಯೆ ನಾನು ಕಂಡು ಬಂದಿರತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ನೀಡುವ ಬಗ್ಗೆ. ಈಗಾಗಲೇ ಮೇಡಮ್ ಅವರು ಹೇಳಿದ್ರು, ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಮೇಡಮ್ ಅವರು ಹೇಳ್ತಾ ಇದ್ರು, ನಾವಿಷ್ಟೇ ಬೇಕಾಗಿರ್ತಕ್ಕಂಥದ್ದು, ನಮಗೆ ಧೈರ್ಯ ಇರಬೇಕು, ನಮಗೆ ಅದರಲ್ಲಿ ಒಂದು ಮನುಷ್ಯತ್ವ ಮಾನವೀಯತೆ ಇರಬೇಕು. ಒಂದು ನಾವು ದಯವಿಟ್ಟು ಇನ್ನೊಂದು ಸಲ ಇದು ಒಂದು ನಿಮಿಷ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಹಸೀಲ್ದಾರ್, ಯಾವುದೇ ತಾಲೂಕು ತಹಸೀಲ್ದಾರ್ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಗ್ರೇಡ್ 2 ತಹಸೀಲ್ದಾರ್ಗೆ ನೀವು ತಾವು ದಯವಿಟ್ಟು ಮೇಡಮ್ ಹೇಳಿಬಿಡಿ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರಿರ್ತಾರೆ, ಅಲ್ಲಿ PDO ಇರ್ತಾರೆ, RI ಇರ್ತಾರೆ, ಜೊತೆಗೆ ಪಂಚಾಯತಿಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಕೂಡ ಇರ್ತಾರೆ. ಅವರ ಗೊತ್ತಿನ ಈಗಾಗಲೇ ಹೇಳಿದ್ದಾರೆ. ನೋಡಿ, ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬ ಮನುಷ್ಯ ಕೂಡ ನಾವು ಸಮಾಜದಲ್ಲಿ ಕಾಣ್ತಾ ಇರ್ತೀವಿ. ಅವರ ಒಂದು ಸಂಪ್ರದಾಯಗಳೇನು, ಅವರ ಆಚಾರಗಳೇನು, ವಿಚಾರಗಳೇನು, ಅವರ ಜೀವನ ಕ್ರಮ ಏನು, ಇಷ್ಟು ನೋಡಿಬಿಟ್ರೆ ಸಾಕು. ನೋಡಿ, ದಯವಿಟ್ಟು ಇನ್ನೊಂದು ಸಲ ಮಕ್ಕಳಿಗೆ ನನ್ನ ಒಂದು ಮಗು, ನನ್ನ ಸಾಯಂಕಾಲ ನಾನು 5:15 B.Com ಮಾಡಿದ ಮತ್ತು ಮಗು, ಮಾಲೂರು ತಾಲೂಕಿನ ಮಾಡಿರ್ತಕ್ಕಂಥ ಮಗು ನನ್ನ ಕಚೇರಿಗೆ ಬಂದಿದ್ರು. ಅಮ್ಮ, ನಾನು ಬಿಸಿ ಇದ್ದೀನಿ, ಮೇಡಮ್ ಅವರು ದಿವಸ ಬರ್ತಾರೆ, ಆಗಸ್ಟ್ 15 ತಕ್ಷಣ ಇಲ್ಲಿ ಬಂದುಬಿಟ್ಟು ನಿಮ್ಮ ಜೊತೆ ಊರು ಬರ್ತೀನಿ ಕೂಡ ನಾನು ಆಚರಿಸ ಬಿಟ್ಟಿದ್ದೆ. ಮಗು ಅಕ್ಕಿ ಬಿಟ್ಟಿದ್ದೆ. ನಾನು ಆ ಮಗು ಕಾಲೇಜಿಗೆ ಬಂದಿಲ್ಲ ಅಂತ ತುಂಬ ನೋವಾಯಿತು. ದಯವಿಟ್ಟು ಜಾತಿ ಪ್ರಮಾಣ ಪತ್ರ ಕೊಡ್ತಕ್ಕಂಥದ್ರ ಬಗ್ಗೆ ನಾಟ್ ಓನ್ಲಿ ಚಂದ್ರದಾಸ ಬಗೆಹರಿಸಿತ್ತು ಅಂದುಕೊಳ್ತೀನಿ ಮುಳುಬಾಗಿ ಮಾಲೂರು ತಾಲೂಕಲ್ಲಿ. ಇನ್ನು ಉಳಿದಂಥ ಅಕ್ಕಿ ಬಿಟ್ಟಿ ಮತ್ತು ಇಲ್ಲಿರ್ತಕ್ಕಂಥ ಯಾವುದೇ 5 ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಕೂಡ ಜಾತಿ ಪತ್ರಗಳನ್ನು ಇರ್ತಕ್ಕಂಥವ್ರ ಬಗ್ಗೆ ನಮ್ಮ ಅಧಿಕಾರಿಗಳು ಕಾಳಜಿ ವಹಿಸಬೇಕು. ನಮ್ಮ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ಈಗಾಗಲೇ ಮೇಡಮ್ ಅವರು ಅನುಮತಿ ಮಾಡಿದ್ದಾರೆ. ನಿಜವಾದಂಥ ಯಾಕಂದರೆ ನಮ್ಮ ಹಾರ್ಟಿಗೆ ಕೆಲವರು ಅಧಿಕಾರಿಗಳು ಭಯ ಪಡ್ತಾ ಇದ್ದಾರೆ. ನಮಗೂ ಗೊತ್ತಿಲ್ಲ ವಿಚಾರ, ಭಯ ಪಡೋ ಅವಶ್ಯಕತೆ ಇಲ್ಲ. ಅವ್ರು ಏನಾದಿದ್ರೆ ಮತ್ತೆ ನಮ್ಮ ಕಮಿಟಿಗೆ ಮಾತ್ರ ಬರುತ್ತೆ, ಅಲ್ಲಿ ಹಾಕೊಳ್ಳಿ ಅಥವಾ ಕೋರ್ಟ್ಗೆ ಹೋಗಲಿ, ಅಲ್ಲಿ ಮಾಡ. ನಿಜವಾದಂಥ ಫಲಾನುಭವಿ ಅನ್ಯಾಯ ಮಾಡಬೇಡಿ. ಆ ಮಕ್ಕಳ ಓದು ಭವಿಷ್ಯದ ದಯವಿಟ್ಟು ಯಾರು ಇದಾಗಬಾರ್ದು. ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ಈ ಒಂದು ಜಾತಿ ಪ್ರಮಾಣ ಪತ್ರ ಆಗಿದ ತಕ್ಷಣ ಮತ್ತೆ ರೆವಿನ್ಯೂ ಇಲಾಖೆ ಪಂಚಾಯತಿಗಳಲ್ಲಿ ರಸ್ತೆಯಲ್ಲಾಗ್ಬೋದು, ಕಾರ್ಡ್ ಆಧಾರ್ ಆಗ್ಬೋದು, ರೇಷನ್ ಕಾರ್ಡ್ ಆಗ್ಬೋದು, 3 ವರ್ಷಗಳ ಗಮನ ಹರಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ನಿಮ್ಗೆ ಏನಾದರೂ ಈ ರೀತಿ ನಾನು ಇರೋವರೆಗೂ ನಾನು ಜಂಟಿ ನಿರ್ದೇಶಕರಾಗಿ, ನನ್ನ ಹೆಸರು ಶ್ರೀನಿವಾಸನ್ ಅಂತ, ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಅಂಬೇಡ್ಕರ್ ಭವನ, ನಮ್ಮ ಏನು ಶ್ರೀನಿವಾಸ ಮಧುಪಲ್ಲಿ ರಸ್ತೆ ಕೋಲಾರದಿಂದ ಹೋದಾಗ ಆ ಕೋಡಿಕನ್ನೂರು ಕೆಳಗಡೆ ನಮ್ಮ ಭವನ ಬರುತ್ತೆ. ದಯವಿಟ್ಟು ನಾನು ಇಲ್ಲ ಅಂತ ಪಕ್ಷದಲ್ಲಿ ಕೂಡ ನಿಮ್ಮ ತಾಲೂಕಿನ ಸಹಾಯಕ ನಿರ್ದೇಶಕರ ಮೂಲಕ ನಿಮ್ಮ ಅಹವಾಲನ್ನು ಕಳಿಸ್ಬೋದು ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೊತೆಗೆ ಈಗಾಗಲೇ ನಾಗವೇಣಿ ಅಂತಕ್ಕಂಥ 2-3 ಸಲ ಬಂದಿದ್ರು ನಾಗವೇಣಿ. ನಾನು ಕೂಡ ನೀವು ಬರಬೇಡ ಮತ್ತು ಆಶ್ವಾಸ ಕೊಟ್ಟಿದ್ದೀನಿ, ನಮಗೂ ನಾನು ಚೆನ್ನಾಗಿ ಗೊತ್ತಿದೆ. ಈಗಾಗಲೇ CRS ಇಲ್ಲಿಂದ ಕೂಡ ಅದು ಆಗಿದೆ. ನನ್ನ ಹಂತದಲ್ಲಿರೋದ್ರಿಂದ ನಾನು ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ದೇನೆ. ಅವರು ಬರೋ ಅವಶ್ಯಕತೆ ಜಿಲ್ಲಾಧಿಕಾರಿಗಳು ಕಮಿಟಿಯಲ್ಲಿ ಇಟ್ಬಿಟ್ಟು ಪಾಸ್ ಮಾಡಿ ಪರ್ಮನೆಂಟ್ ಆಗಿ ಸಾಲ್ವ್ ಆಗುತ್ತೆ. ಬರೀ ಫೈಲ್ ಫಿಲ್ ಮಾಡಿ ಅಂತ ಹೇಳಿದ್ರೆ ತಡ ಆಗಿದ್ದು ಬಿಟ್ಟುಬಿಟ್ರೆ ಅವ್ರ ಕೂಡ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು. ಈ ಚನ್ನದಾಸರಿ ಜನಾಂಗಕ್ಕೆ ಮೊನ್ನೆ ಒಂದು ರೀಸೆಂಟಾಗಿ ನಮ್ಮ ಮಾಲೂರಿನಲ್ಲಿ ಒಂದು ಸುಮಾರು 80 ಕುಟುಂಬಗಳಿದ್ದಾವೆ. 80 ಕುಟುಂಬಗಳಲ್ಲಿ 50 ಕುಟುಂಬಗಳು ಚನ್ನದಾಸರಿದ್ದಾವೆ. ಇವತ್ತು ದ್ವಿತೀಯ PUCಯಲ್ಲಿ 80% ತೆಗೆದುಕೊಂಡಿರ್ತಕ್ಕಂಥ ಒಂದು ಹೆಣ್ಣು ಮಗಳಿಗೆ CET ಬರೀಲಿಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಂದ್ರೆ ಆ ಹುಡುಗಿಗೆ ಜಾತಿ ಪ್ರಮಾಣ ಪತ್ರ ಸಿಗಲಿಲ್ಲ. ಜಾತಿ ಪ್ರಮಾಣ ಪತ್ರ ಸಿಗಲಿಲ್ಲ ಅಂತೇಳಿ ಆ ಹುಡುಗಿ CET ಎಕ್ಸಾಮ್ ಬರೆಯೋಕ್ಕಾಗ್ದೇ
ಮಾಲೂರು ಡಿಗ್ರಿ ಕಾಲೇಜಲ್ಲಿ post BScಗೆ ಅಡ್ಮಿಷನ್ ಮಾಡಿದೆ. ಅವರು ಇದೇ ರೀತಿ ಅಲೆಮಾರಿ ಜೀವನವನ್ನು ಮಾಡ್ತಾ ಇದ್ರು. ಮಾಲೂರು ಪಟ್ಟಣದ ಸಂತೆ ಮೈದಾನದಲ್ಲಿ ಗುಡಿಸಲುಗಳನ್ನು ಹಾಕೊಂಡು ವಾಸವನ್ನು ಮಾಡ್ತಾ ಇದ್ರು. 2014ರಲ್ಲಿ ಮಾನ್ಯ ಆಗಿನ ತಹಸೀಲ್ದಾರ್ CL ಶಿವಕುಮಾರ್ ಸರ್ ಮತ್ತೆ ಪುರಸಭಾ ಮುಖ್ಯಾಧಿಕಾರಿಗಳು ರೇಣುಕಾಂತ್ ಇದ್ರು. ಅವರು ಏಕಾಏಕಿ ತೆರವುಗೊಳಿಸಿದ್ರು ಅವ್ರನ್ನ. ಆ ಜನಾಂಗನ ನಾನು ಕರ್ಕೊಂಡೋಗಿ 1 ವಾರಗಳ ಕಾಲ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ತ್ರಿಲೋಕಚಂದ್ರ ಸಾಹೇಬರು ಜಿಲ್ಲಾಧಿಕಾರಿಗಳಾಗಿದ್ರು. ಆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಹಗಲು ರಾತ್ರಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ತಿನ್ಕೊಂಡು ಒಂದು ಹೋರಾಟವನ್ನು ಮಾಡಿ ಇಲ್ಲಿ ನೀಲಕಂಠ ಅಗ್ರಹಾರ ಸರಣಿಗೆ 18ರಲ್ಲಿ ನಮಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಸಹ 80% ಇದ್ದಾರೆ ಜನದಾಸರಿಯಲ್ಲಿ. ಇದುವರೆಗೂ ಅವ್ರಿಗೆ ಜಾತಿ ಪ್ರಮಾಣ ಪತ್ರ ಇಲ್ಲ. 94C ಅರ್ಜಿಗಳನ್ನು ಹಾಕಿದ್ದೀವಿ. ನಮ್ಮ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಹಕ್ಕುಪತ್ರಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. 2014ರಿಂದ 2025ವರೆಗೂ ನಾವು ಇದು ಸಹ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಕೆಲವರು ಕಷ್ಟಪಟ್ಟು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇದು ಒಂದು ಊರಿನ ಪರಿಸ್ಥಿತಿ ಅಲ್ಲ. ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಈಗ ಇಲ್ಲಿ ಅಪ್ಪಯ್ಯನಗರ ಇದೆ. ಅಪ್ಪಯ್ಯನಗರದಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಇವತ್ತು ಶಾಲೆಗೆ ಸೇರಿಸ್ಬೇಕಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಅಂತೂ ಕೊಡ್ತಾರೆ. ಏನಂತ ಕೊಡ್ತಾರೆ? ಯಾವುದೋ 1 ಲಕ್ಷ ಮೇಲ್ಪಟ್ಟಿರ್ತಕ್ಕಂಥದ್ದು ಕೊಡ್ತಾರೆ. ನಾವು ಬಡವರು, ಕೂಲಿನಲ್ಲಿ ಮಾಡ್ತಕ್ಕಂಥ ಜನ, ಅಲೆಮಾರಿ ಜೀವನ ಮಾಡ್ತಾ ಇರ್ತಕ್ಕಂಥ ಜನ, ಏನೋ ನಮ್ಮ ಸರ್ಕಾರಗಳು ಎಲ್ಲ ಒಂದು ಹತ್ರ ವಾಸ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಬದುಕೋದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಿಕೊಡ್ತಾ ಇದೆ. ಆದರೆ ದೇವರು ಹೊರ ಕೊಟ್ಟು ಪೂಜಾರಿ ಹೊರ ಕೊಡಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಇವತ್ತು ಸರ್ಕಾರ ನಮಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುತ್ತೆ. ಆದರೆ ಅದನ್ನು ನಮ್ಮ ಬೆಳವಣಿಗೆಗೋಸ್ಕರ, ಅಭಿವೃದ್ಧಿಗೋಸ್ಕರ ವಿನಿಯೋಗ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕಣ್ಣಿದ್ದು ಕೂರಂತೆ ವರ್ತನೆ ಮಾಡ್ತಾ ಇದ್ದಾರಲ್ಲ, ಇವರಿಗೆ ನಾವು ಏನು ಮಾಡಬೇಕು? ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು 3 ತಿಂಗಳ ಹಿಂದೆ ಈ ಊರಿನಲ್ಲಿ ಒಂದು ರಸ್ತೆಗಾಗಿ ಒಂದು ಹೋರಾಟ ಆಯಿತು. ಏನು ಇವತ್ತು ಈ ಊರಿನಲ್ಲಿ ಒಂದು ರಸ್ತೆಗಾಗಿ ಜನದಾಸರಿ ಜನಾಂಗ ಓಡಾಡ್ತಕ್ಕಂಥ ಜಮೀನುಗಳಿಗಾಗಿ ರಸ್ತೆಗಾಗಿ ಹೋರಾಟ ಆಯಿತು. ಇದುವರೆಗೂ ಸಹ ಸರ್ವೆ ಆಗಲಿಲ್ಲ. ಇವತ್ತು ಸಹ ಆ ಸಮಸ್ಯೆಯಾಗಿ ಉಳಿದಿದೆ. ಇವತ್ತು ಸರ್ವೆ ಆಗಿ ಉಳಿದಿದೆ. ಇವತ್ತು ಅಲ್ಲಿ ನೋಡಿ ಬರುವಾಗ ನಮ್ಮ ಅಧ್ಯಕ್ಷರು ಗಮನಿಸಿದ್ರೋ ಇಲ್ಲ ಗೊತ್ತಿಲ್ಲ, ಒಂದು ನಮ್ಮ ಜನದಾಸರಿ ಮನೆಯ ಮುಂದಾಗ ಒಂದು ಕುಂಟೆ ಇದೆ. ಆ ಕುಂಟೆಯಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಆ ಸೊಳ್ಳೆಗಳು ನೊಣಗಳಲ್ಲಿ ಇವತ್ತು ಜೀವನ ತಪ್ಪಿಸಬೇಕಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಚರಂಡಿ ವ್ಯವಸ್ಥೆ ಸಹ ನಮಗೆ ಮಾಡಲಿಲ್ಲ. ಅಂದರೆ ನಮ್ಮನ್ನು ಆಳ್ತಕ್ಕಂಥ ಏನಿಲ್ಲ ಸ್ಥಳೀಯ ಅಧಿಕಾರಿ ವರ್ಗನ ಆಗ್ಬೋದು, ಆಡಳಿತ ವರ್ಗನ ಆಗ್ಬೋದು, ದಯವಿಟ್ಟು ನಮ್ಮನ್ನು ಕಣ್ಣುಗಳಿಂದ ನೋಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ. ಇವತ್ತು ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಚನ್ನದಾಸರಾಗ್ಬೋದು, ಪಿಲ್ಲೆಕ್ಯಾತ ಆಗ್ಬೋದು, ಅಕ್ಕಿ ಚಿಕ್ಕೆ ಆಗ್ಬೋದು, ಕೊರಮರಾಗ್ಬೋದು, ದಯವಿಟ್ಟು ನಾವು ಸಹ ಬದುಕ್ತಾ ಇದ್ದೀವಿ. ನಾವು ಸಹ ಮನುಷ್ಯರೇ. ನಮ್ಮನ್ನು ಸಹ ಜೊತೆಯಲ್ಲಿ ಸೇರಿಸ್ಕೊಳ್ಳಿ, ನಮ್ಮನ್ನು ಸಹ ಅಭಿವೃದ್ಧಿ ಮಾಡಲಿ. ದಯವಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ನಮ್ಮ ಸಮಾಜ ಕಲ್ಯಾಣಾಧಿಕಾರಿ ಜಂಟಿ ನಿರ್ದೇಶಕರಿದ್ದಾರೆ, ಮತ್ತು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಿದ್ದಾರೆ. ದಯವಿಟ್ಟು ಸರ್, ನಮ್ಮ ತಾಲೂಕು ದಂಡಾಧಿಕಾರಿಗಳು ಒಂದು ಮಾತನ್ನು ಹೇಳಿದ್ರು, ನಿಮಗೆ ಸಮಸ್ಯೆ ಇದ್ರೆ ಏನೆಲ್ಲ ಸಮಸ್ಯೆಗಳು ಕಂಡು? ಇದು ಬಹುದಿನದ ಸಮಸ್ಯೆ. ಒಂದು 5 ನಿಮಿಷ ಇರಪ್ಪ. ಸ್ವಲ್ಪ ಗ್ರಾಮದ ನಾನು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಆಯೋಜನೆ ಮಾಡಿದ್ದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಚನ್ನದಾಸರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಕುಂದುಕೊರತೆಗಳನ್ನು, ಸಮಸ್ಯೆಗಳನ್ನ ಮುಂದೆ ಇಟ್ಟು, ಅದರಲ್ಲಿ ಬಹಳ ಪ್ರಮುಖವಾಗಿ ಸುಮಾರು 3 ವರ್ಷದಿಂದ ಇದೇ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದು, ಕಳೆದ 30 ವರ್ಷದಲ್ಲಿ ಹಿರಿಕರಿಗೆಲ್ಲ ಚನ್ನದಾಸರ ಸಮುದಾಯದ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ದೊರಕಿದ್ದು ಸಹ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ತಗೊಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರಕ್ಕೆ ದಾಸರಿ ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ತಾಲೂಕು ಕಚೇರಿಗಳಲ್ಲಿ ತಹಸೀಲ್ದಾರ್ ಅವರು ಪ್ರಮಾಣ ಪತ್ರವನ್ನು ಕೊಡುವಂಥದ್ದನ್ನು ನಿಲ್ಲಿಸಿದ್ದಾರೆ. ಮತ್ತು ಈಗಾಗಲೇ ವಿತರಣೆ ಮಾಡಿರ್ತಕ್ಕಂಥ ಪ್ರಮಾಣ ಪತ್ರಗಳಿಗೆ ತಕರಾರನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಸ್ಥಳೀಯರು ನನಗೆ ತೋಡ್ಕೊಂಡು ಇವತ್ತು ಸಂವಿಧಾನಿಕವಾಗಿ ಮೀಸಲಾತಿಯನ್ನು ತೋರಿಸ್ಕೊಡೋ ಒಂದು ನಿಟ್ಟಿನಲ್ಲಿ
ಅತ್ಯಂತ ಅವಕಾಶ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣದ ಪತ್ರವನ್ನು ಒದಗಿಸುವಂಥ ಕೆಲಸವನ್ನು ಆಯಾ ಜಿಲ್ಲೆಯ ತಾಲೂಕಿನ ತಹಸೀಲ್ದಾರ್ಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟೇ ಇಲ್ಲ ಅಂತಂದರೆ ಇವರುಗಳಿಗೆ ಸರ್ಕಾರದ ಸೌಲಭ್ಯಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಶಿಕ್ಷಣದ ಸೌಲಭ್ಯದಿಂದ ವಂಚಿತರಾಗ್ತಾರೆ. ಹಾಗಾಗಿ ಈ ದಿನ ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಏನು, ಆ ಪರಿಹಾರ ಮಾಡಲಿಕ್ಕೆ ಏನೆಲ್ಲ ಕ್ರಮವನ್ನು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಕುಂದುಕೊರತೆ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ಅದರಂತೆ ತಹಸೀಲ್ದಾರ್ ಅವರಿಗೆ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಈ ಸಭೆಯ ನಂತರ ಇಲ್ಲೇ ವಿಶೇಷ ಶಿಬಿರ ಅಂದರೆ ಸ್ಪೆಷಲ್ ಕ್ಯಾಂಪನ್ನು ಮಾಡಿ ಸ್ಥಳ ಮಾರ್ಜರ್ ಮಾಡಿ ಏನು ಸರ್ಕಾರದ ಮಾನದಂಡಗಳಿದೆ ಅದರ ಆಧಾರದ ಮೇಲೆ ನೈಜ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ವರದಿಯನ್ನು ಕಲೆ ಹಾಕಿ ಇದೇ ತಿಂಗಳು ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯಂದು ಎಲ್ಲರಿಗೂ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ನಾನು ಕೊಟ್ಟಾಗ ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆಯನ್ನು ಪ್ರಮಾಣವನ್ನು ಈ ಒಂದು ವೇದಿಕೆಯಲ್ಲಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಮೂಲಭೂತ ಸಮಸ್ಯೆಗಳನ್ನು ಕೂಡ ಈ ಗ್ರಾಮದಲ್ಲಿ ತೋರಿಸ್ಕೊಂಡಿದ್ದಾರೆ ಮತ್ತು ಮಕ್ಕಳಿಗೆ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಳ್ಳಿಕ್ಕೂ ಕೂಡ ಕೇಳಿದ್ದಾರೆ. ಆ ಎಲ್ಲ ವಿಚಾರಗಳನ್ನ ನಾಳೆ ನಾನು ಕೋಲಾರ ಜಿಲ್ಲೆಯ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೋಲಾರ ಜಿಲ್ಲಾಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡ್ತೇನೆ. ಇವತ್ತು ಅಂದರೆ 12ನೇ ತಾರೀಕು 13ನೇ ತಾರೀಕು ಈ 2 ದಿವಸ ಕೂಡ ನಾನು ಕೋಲಾರ ಜಿಲ್ಲೆಯ 6 ತಾಲೂಕುಗಳನ್ನು ಪ್ರವಾಸ ಮಾಡಿ ಅಲ್ಲಿ ಎಲ್ಲೆಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ವಾಸ ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ನಾನು ಭೇಟಿ ನೀಡಿ ಖುದ್ದು ಪರಿಶೀಲನೆ ಮಾಡಿ ಅವರ ಅಹವಾಲುಗಳನ್ನು ತಗೊಂಡ್ಬಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು ಆ ಸಮಸ್ಯೆಗಳ ಪರಿಹಾರ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಅದರ ಜೊತೆಯಲ್ಲಿ ಇವರೆಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಕೂಡ ಮಾಡ್ತೇನೆ. ಜಾತಿ ಪ್ರಮಾಣ ಪತ್ರವನ್ನು ನೀಡುವುದರಲ್ಲಿ ಹಲವಾರು ಹಿಂದೆ ಏನಿತ್ತು ವಿತರಣೆ ಮಾಡೋದು ಇವತ್ತು ಏನು ಪಲ್ಲವಿ ಮೇಡಮ್ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಈ ಒಂದು ಗ್ರಾಮದಲ್ಲಿ ನೂರಾರು ವರ್ಷದಿಂದ ಜನಾಂಗದವರು ವಾಸ ಇದ್ದಾರೆ. ಮತ್ತು ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ಯಾವುದೇ ಅಡೆತಡೆಗಳು ಮತ್ತು ತಕರಾರುಗಳು ಇಲ್ಲ ಅಂತ ಏನು ಹೇಳಿದ್ದಾರೆ ಗ್ರಾಮದ ಒಂದು ಗ್ರಾಮಸ್ಥರು. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಶಿಬಿರವನ್ನು ಹಮ್ಮಿಕೊಂಡು ಪ್ರತಿಯೊಂದು ಮನೆಗಳಲ್ಲೂ ಅರ್ಜಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರಿಂದ ಒಂದು ಅಫಿಡವಿಟ್ ಏನೂ ದಾಖಲೆಗಳಿಲ್ಲದೆ ಅನಕ್ಷರಸ್ಥರಿದ್ದಂಥ ಸಂದರ್ಭದಲ್ಲಿ ಅವರಿಂದ ಅಫಿಡವಿಟ್ನ ಪಡೆದುಕೊಂಡು ನಾನು ಅನಕ್ಷರಸ್ಥನಾಗಿದ್ದೇನೆ, ಇಂಥ ಜಾತಿಗೆ ಸೇರಿದವನಾಗಿದ್ದೇನೆ ಅಂತ ಹೇಳಿ ಅವರ ಒಂದು ತಲೆಮಾರಿನ ವಂಶವೃಕ್ಷದ ಯಾವುದಾದ್ರೂ ಒಂದು ಓದುವಂಥ ಒಂದು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಆ ಥರದ ಒಂದು ಸರ್ಟಿಫಿಕೇಟ್ನನ್ನು ಪಡ್ಕೊಂಡು ನಾವು ಅವರ ಆಚಾರ ವಿಚಾರಗಳು ಮತ್ತು ಸಂಪ್ರದಾಯಗಳನ್ನ ಅವಲೋಕನ ಮಾಡಿ ನಾವು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತೀವಿ. ಸೊ ಹಾಗೆ ಇದರ ಜೊತೆಗೆ ಈ ಒಂದು ಓಬಟಿ ಗ್ರಾಮದಲ್ಲೇ ಅಲ್ಲ, ಮಾಲೂರು ತಾಲೂಕಿನ ಎಲ್ಲ ಅಲೆಮಾರಿ ಜನಾಂಗದ ಒಂದು ಏನು ಸರ್ಟಿಫಿಕೇಟ್ಗಳನ್ನ ಇಶ್ಯೂ ಮಾಡಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಮನ್ವಯವನ್ನು ಸಾಧಿಸಿಕೊಂಡು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಾವು ಸರ್ಟಿಫಿಕೇಟ್ನ ಇಶ್ಯೂ ಮಾಡೋದಕ್ಕೆ ಪ್ರಯತ್ನಿಸ್ತೀವಿ. ಈಗ ಆಲ್ರೆಡಿ ಅದನ್ನು ಸರ್ವೆ ಇಲಾಖೆಯವ್ರನ್ನ ಬರೋದಕ್ಕೆ ಹೇಳಿದ್ದೀನಿ. ಸೊ ಅದನ್ನು ಸಹ ಇವತ್ತು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ತೀವಿ.